ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದು ಆವರ್ತಿ ನಾವೆಲ್ಲರೂ ಸಂತೋಷದೊಂದಿಗೆ ಹೊಸ ದಿವಸವನ್ನು ನೋಡುವಂತೆ, ಈ ಶುಕ್ರವಾರ ದಿವಸವನ್ನು ಕಾಣುವಂತೆ ದೇವರು ಕೊಟ್ಟಂತೆ ಈ ಒಳ್ಳೆ ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಭಾವದೊಂದಿಗೆ ಆತನ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರ ವಾಕ್ಯಕ್ಕೆ ನಮ್ಮ ಕಿವಿಗಳನ್ನು ತೆರೆದವರಾಗಿ ಆತನ ಸನ್ನಿಧಿಯಲ್ಲಿ ಕೂತುಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇಷ್ಟರವರೆಗೂ ಒಳ್ಳೆಯ ಹಾಡುಗಳ ಮೂಲಕವಾಗಿ ನಾವು ದೇವರನ್ನು ಘನಪಡಿಸಿದ್ದೇವೆ. ಕಲ್ಲು ಮಣ್ಣು ಆತನಿಗೆ ಬೇಡ, ಸಜೀವವಾಗಿರುವಂಥ ಕಲ್ಲುಗಳು ಆತನಿಗೆ ಬೇಕೆಂಬುದಾಗಿ ಸುಂದರವಾದ ಹಾಡನ್ನು ಹಾಡುತ್ತಾ ಅನೇಕ ಹಾಡುಗಳ ಮೂಲಕವಾಗಿ ನಾವು ಚೈತನ್ಯ ಹೊಂದಿದ್ದೇವೆ, ಬಲ ಹೊಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾನು ಆರಿಸಿಕೊಂಡಂಥ ಒಂದು ವೇದ ಭಾಗ ಯೆಶಾಯನ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯ 2ನೇ ವಾಕ್ಯ. ಒಂದೇ ಒಂದು ಮೊದಲ ಒಂದು ಸೆಂಟೆನ್ಸ್ ಅನ್ನು ಮಾತ್ರ ಓದಬೇಕಾಗಿ ನಾನು ಕೇಳ್ಕೊಳ್ತೇನೆ. ಐಸಾಯ 26:2. ಬಾಗಿಲುಗಳನ್ನು ತೆರೆಯಿರಿ. ಸಾಕು, ಬಾಗಿಲುಗಳನ್ನು ತೆರೆಯಿರಿ. ಇವತ್ತು ನಾನು ಮಾತಾಡ್ಲಿಕ್ಕಿರುವಂಥ ಒಂದು ವಿಷಯ, ಒಬ್ಬ ವಿಶ್ವಾಸಿಗೆ ದೇವರು ಕೊಟ್ಟಿರುವಂಥ ಒಂದು ಆಜ್ಞೆ, ಬಾಗಿಲುಗಳನ್ನು ತೆರೆಯಿರಿ. ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ದೇವರು ತಾನೇ ಹೇಳಿದಂಥ ಒಂದು ಮಾತನ್ನು ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಆತನು ಕೇಳಿಸಲ್ಪಟ್ಟಿರುವಂಥ ಒಂದು ಮಾತಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ, ಓದಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು. ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯಾರು ವಾಕ್ಯವನ್ನು ನೀನು ಕಾಪಾಡಿಕೊಂಡಿದ್ದರಿಂದ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಇದು ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಆತನು ಕಂಡಂತ ಒಂದು ದರ್ಶನ, ದೇವರು ಅವನೊಂದಿಗೆ ಮಾತನಾಡಿದಂಥ ವಿಷಯದಾಗಿದೆ. ಇಲ್ಲಿ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ, ಅದನ್ನು ಯಾರು ಮುಚ್ಚಲಾರರು. ಇಲ್ಲಿ ಯೆಶಾಯನು ಹೇಳ್ತಾ ಇದ್ದಾನೆ, ನಮ್ಗೆ ಒಂದು ಆಜ್ಞೆ ಕೊಡ್ತಾ ಇದ್ದಾನೆ, ನೀವು ಬಾಗಿಲುಗಳನ್ನು ತೆರೆಯಿರಿ. ಏನಿದ್ರ ಅರ್ಥ? ದೇವರು ತೆರೆದಿಟ್ಟಿರುವಂತ ಬಾಗಿಲು ಯಾವುದು, ನಾವು ತೆರೆಯಬೇಕಾಗಿರುವಂತ ಬಾಗಿಲು ಯಾವುದು? ಇವತ್ತು ನನ್ನ ಸಂದೇಶ, ದೇವರು ತೆರೆದಿಟ್ಟಿರುವಂತ ಬಾಗಿಲು ಯಾವುದು, ಯಾರು ಮುಚ್ಚಲಾರದಂತ ಬಾಗಿಲು ಯಾವುದು, ನಾವು ತೆರೆಯಬೇಕಾಗಿರುವಂತ ಬಾಗಿಲು ಯಾವುದು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಈಗ ತಾನೇ ಓದಿದೆವು. 118ನೇ ಕೀರ್ತನೆ 19-20 ವಾಕ್ಯಗಳು ಓದುವುದಾದ್ರೆ, ಎಂಥ ಬಾಗಿಲುಗಳು ನಾವು ತೆರೆಯಬೇಕು. ಆಲ್ರೆಡಿ ದೇವರು ತಾನೇ ಯೋಹಾನಿಗೆ ದರ್ಶನ ಕೊಟ್ಟು ಹೇಳಿದಂಥ ಮಾತು ಏನಂದ್ರೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದರಿಂದ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆ ವಾಕ್ಯದ ಅರ್ಥ ಕಡೆಯಲ್ಲಿ ನಾನು ಹೇಳ್ತೇನೆ. ಈಗ ನಾವು ತೆರಳಿಕ್ಕಿರುವಂತಹ ಬಾಗಿಲ ಬಗ್ಗೆ ಈಗ ನಾನು ಸ್ವಲ್ಪ ವಿಷಯಗಳನ್ನು ಮಾತಾಡ್ತಾ ಇದ್ದೇನೆ. ಓದಿ ಸಿಸ್ಟರ್. 118ನೇ ಕೀರ್ತನೆ 19-20ನೇ ವಾಕ್ಯ. ನೀತಿ ದ್ವಾರಗಳನ್ನು ತೆರೆಯಿರಿ. ಸಾಕು, ನೀತಿ ದ್ವಾರಗಳನ್ನು ನಾವು ತೆರೆಯಬೇಕು. ಯೆಶಾಯನು ಹೇಳ್ತಾ ಇದ್ದಾನೆ, ಬಾಗಿಲುಗಳನ್ನು ತೆರೆಯಿರಿ. ದಾವೀದನ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ಎಂಥ ದ್ವಾರಗಳು ತೆರಿಬೇಕು. ದ್ವಾರ ಅಂದ್ರೆ ಬಾಗಿಲು. ಏನ್ ತೆಗಿಬೇಕು? ನೀತಿ ದ್ವಾರಗಳನ್ನು ತೆರೆಯಬೇಕು. ಮುಂದೆ ಓದಿ ಸಿಸ್ಟರ್. ಒಳಗೆ ಪ್ರವೇಶಿಸಿ ಯಾಹುವನ್ನು ಕೊಂಡಾಡುವೆನು. ನೀತಿ ದ್ವಾರಗಳನ್ನು ತೆರೆಯಿರಿ, ಇದರೊಳಗೆ ಪ್ರವೇಶಿಸುವವರು ದೇವರನ್ನು ಕೊಂಡ. ಇದರೊಳಗೆ ಪ್ರವೇಶಿಸುವವರು, ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ಯಾರು? ನೀತಿವಂತರು. ನಮಗೊಂದು ಬಾಗಿಲು ತೆರಳಿಕೆ ಆಜ್ಞೆ ಕೊಡ್ತಾ ಇದ್ದಾನೆ. ಎಂಥ ದ್ವಾರ, ಎಂಥ ಬಾಗಿಲು,
ನೀತಿ ದ್ವಾರದ ಬಾಗಿಲು ನಾವು ತೆರೆಯಬೇಕು. ಯಾರು ತೆಗಿಬೇಕು? ನಾವು ತೆಗಿಬೇಕು. ಯಾಕೆ? ಈ ಲೋಕದಲ್ಲಿ ನೀತಿ ಇಲ್ಲ, ನ್ಯಾಯ ಇಲ್ಲ, ಅಧರ್ಮ ಹೆಚ್ಚಾಗುತ್ತಾ ಬರ್ತಾ ಇದೆ, ಪಾಪದ ಕೃತ್ಯಗಳು ಹೆಚ್ಚಾಗುತ್ತಾ ಇದೆ. ಎಲ್ಲಿ ನೋಡಿದರೂ ಅಸಮಾಧಾನ, ಎಲ್ಲಿ ನೋಡಿದರೂ ಪಾಪದ ಕೃತ್ಯಗಳು, ಕೊಲೆ, ದರೋಡೆ, ಹಿಂಸೆ, ಸುಳ್ಳು, ಮೋಸ ಮುಂತಾದ ಅನೇಕ ವ್ಯಭಿಚಾರಗಳು, ಇಂತಹ ಕಾರ್ಯಗಳು ಇರುವಾಗ ಇಲ್ಲಿ ನನಗೆ ಮತ್ತೆ ನಿಮಗೆ ಒಂದು ಆಜ್ಞೆ ದೇವರು ಕೊಡ್ತಾ ಇದ್ದಾನೆ. ಏನಂದ್ರೆ ನೀತಿಯ ದ್ವಾರಗಳನ್ನ ತೆರೆಯಬೇಕು. ಅಂದ್ರೆ ಅರ್ಥ ಏನು? ಇದರೊಳಗಡೆ ಪ್ರವೇಶ ಮಾಡುವವರು, ಈ ದ್ವಾರದೊಳಗೆ ಪ್ರವೇಶ ಮಾಡಬೇಕೆಂದಿರುವವರು ಅವರು ಯಾರು? ನೀತಿವಂತರು ಮಾತ್ರ ಆ ದ್ವಾರದಲ್ಲಿ ಪ್ರವೇಶ ಮಾಡಬೇಕಾಗ್ತದೆ. ಹಾಗಿದ್ದ ಮೇಲೆ ದೇವರು ತೆರೆದಿಟ್ಟಿರುವಂತ ಆ ಬಾಗಿಲು, ಯಾರು ಮುಚ್ಚಲಿಕ್ಕೆ ಸಾಧ್ಯವಿಲ್ಲದಂತ ಆ ಬಾಗಿಲು, ಅದ್ರ ಒಳಗಡೆ ಒಬ್ಬ ಮನುಷ್ಯನು ಹೋಗಬೇಕಾದರೆ ಅದು ನೀತಿಯ ದ್ವಾರವಾಗಿರಬೇಕು. ಆ ನೀತಿಯ ದ್ವಾರದೊಳಗೆ ಪ್ರವೇಶ ಮಾಡಬೇಕಾದರೆ ಅವನು ನೀತಿವಂತನು ಮಾತ್ರವೇ ಸಾಧ್ಯ. ನನಗೂ ಮತ್ತು ನಿಮಗೂ ಕೊಟ್ಟಿರುವಂತ ಕೆಲಸ ಏನಂದ್ರೆ ನೀತಿಯ ದ್ವಾರವನ್ನು ನಮ್ಮ ಜೀವಿತ ಮೂಲಕವಾಗಿ ಅನೇಕರಿಗೆ ತೆರೆಸಲ್ಪಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಅನೇಕರ ಹೃದಯದ ಬಾಗಿಲನ್ನು ನೀತಿ ದ್ವಾರಗಳಿಗೆ ಪ್ರವೇಶ ಮಾಡೋದಕ್ಕಾಗಿ ನನಗೆ ನಿಮಗೆ ಕೊಟ್ಟಿರುವಂತ ಒಂದು ಕೆಲಸ ಏನಂದ್ರೆ ನಾವು ಅವರ ಹೃದಯದ ಬಾಗಿಲುಗಳನ್ನು ತೆರೆಸಲ್ಪಡಬೇಕು. ಇದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಕೊಟ್ಟಿರುವಂತ ಒಂದು ಒಳ್ಳೆಯ ಆಜ್ಞೆ ಆಗಿದೆ ಪ್ರಿಯರೇ. ನಾವು ಸುಮ್ಮನೆ ದೇವರ ಆರಾಧಿಸೋದಕ್ಕಾಗಿ ನಾವು ಬರುವುದಲ್ಲ, ಸುಮ್ಮನೆ ದೇವರ ವಾಕ್ಯವನ್ನು ಓದುವುದಕ್ಕಾಗಿ ನಾವು ಇಲ್ಲಿ ಸೇರಿ ಬರುವುದಲ್ಲ, ಸುಮ್ಮನೆ ದೇವರು ನಮ್ಮನ್ನು ಆಯ್ದುಕೊಂಡಿಲ್ಲ ಪ್ರಿಯರೇ. ಆತನ ಉದ್ದೇಶ ಮುಚ್ಚಲ್ಪಟ್ಟಂತ ಹೃದಯದ ಬಾಗಿಲುಗಳನ್ನು ನಾವು ತೆರೆಸುವುದಕ್ಕಾಗಿ ನಮ್ಮನ್ನು ಆಯ್ದುಕೊಂಡಿದ್ದಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಬಾಗಿಲುಗಳನ್ನು ತೆರೆಯಿರಿ. ಎಂಥ ಬಾಗಿಲುಗಳು? ನೀತಿ ದ್ವಾರಗಳು. ಅದರಲ್ಲಿ ಪ್ರವೇಶಿಸುವವರು ಯಾರು? ನೀತಿವಂತರು ಮಾತ್ರವೇ. ದುಷ್ಟನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ, ಶಿಷ್ಟನು ಮಾತ್ರ ಅದರಲ್ಲಿ ಪ್ರವೇಶಿಸಬೇಕು. ಹಾಗಿದ್ದ ಮೇಲೆ ನನಗೂ ನಿಮಗೂ ಕೊಟ್ಟಿರುವಂತ ಕೆಲಸ ಏನಂದ್ರೆ ಹಾಳಾಗುತ್ತಿರುವಂತ, ನಶಿಸುತ್ತಿರುವಂತ ಆತ್ಮಗಳ ಹೃದಯದ ಬಾಗಿಲುಗಳನ್ನು ತೆರೆಸಬೇಕೆಂಬುದಾಗಿ ದೇವರು ನಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಬಾಗಿಲುಗಳನ್ನು ತೆರೆಯಿಸಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಆ ಫೋಟೋ ನಾವು ನೋಡ್ತೇವೆ. ಬಾಗಿಲು ಮುಚ್ಚಿರ್ತದೆ, ಯೇಸು ಹೊರಗಡೆ ಇರ್ತಾನೆ, ಬಾಗಿಲು ತಟ್ಟುವಂತ ಒಂದು ಫೋಟೋ ನಾನು ನೋಡಿದ್ದೀನಿ, ಎಷ್ಟೋ ಕಡೆಗಳನ್ನು ನೋಡಿದ್ದೇನೆ. ದೇವರ ವಾಕ್ಯ ಕೂಡ ಹೇಳ್ತದೆ, ನಾನು ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಒಳಗಡೆ ಬಂದು ಅವನೊಂದಿಗೆ ಊಟ ಮಾಡುವೆನು, ಅವನು ಕೂಡ ನನ್ನೊಂದಿಗೆ ಊಟ ಮಾಡುವನು. ಎಂಥ ಸುಂದರವಾದ ಮಾತು ಪ್ರಿಯರೇ. ತಟ್ಟುವಿಕೆ, ಕೇಳಬೇಕು, ತೆರೆಯಬೇಕು. ಈ ಕೆಲಸ ಮಾಡುವಂಥದ್ದು ನಾನು ಮತ್ತು ನೀವುಗಳು. ಅನ್ಯ ಜನಗಳ ಕಿವಿಗಳು ತೆರೆಯಲ್ಪಡಬೇಕು, ತಟ್ಟುವ ಶಬ್ದ ಕೇಳಲ್ಪಡಬೇಕು. ಆಗ ಮಾತ್ರ ಅವರ ಹೃದಯದ ಬಾಗಿಲು ತೆರೆಯಲ್ಪಡ್ತದೆ. ಅವರ ಹೃದಯದ ಬಾಗಿಲು ತೆರೆಯಲ್ಪಡಬೇಕಾದ್ರೆ ನಾವು ಮಾಡಬೇಕಾದ ಏನಂದ್ರೆ ಅವರ ಹೃದಯಗಳನ್ನು ತೆರೆಸಬೇಕಾದರೆ ದೇವರ ವಾಕ್ಯ ಅವರ ಕಿವಿಗಳಿಗೆ ಹೋಗುವಂತೆ ನಾವು ಮಾಡಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಲೋಕದಲ್ಲಿ ಜೀವಿಸುವಂಥದ್ದು ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ, ಆಸ್ತಿ ಸಂಪಾದನೆ ಮಾಡುವುದಕ್ಕಾಗಿ, ಸಂಸಾರಗಳನ್ನು ಕಟ್ಟುವುದಕ್ಕಾಗಿ, ಮನೆಗಳನ್ನು ಕಟ್ಟುವುದಕ್ಕಾಗಿ ಮಾತ್ರ ಅಲ್ಲ. ದೇವರು ನನಗೂ ಮತ್ತು ನಿಮಗೂ ಒಂದು ಒಳ್ಳೆಯ ಆಜ್ಞೆಯನ್ನು ಆತನು ಕೊಡ್ತಾ ಇದ್ದಾನೆ. ಅನ್ಯ ಜನಗಳ ಹೃದಯವೆಂಬ ಬಾಗಿಲುಗಳಲ್ಲಿ ತಟ್ಟುವಂತ ಯೇಸುವಿನ ಸ್ವರವನ್ನು ಅವರು ಕೇಳುವುದಕ್ಕಾಗಿ ನಾವು ಮಾಡಬೇಕಾದ ಕೆಲಸ ಏನಂದ್ರೆ ಅವರ ಬಾಗಿಲುಗಳನ್ನು ತೆರೆಸುವುದಕ್ಕಾಗಿ ಕರ್ತನ ವಾಕ್ಯವನ್ನು ಅವರ ಕಿವಿಗಳಿಗೆ ನಾವು ಸಾರಿ ಹೇಳಬೇಕಾಗಿದೆ. ಸಾರುವವನಿಲ್ಲದೆ ಕೇಳುವವರು ಯಾರು? ನಾವು ಸಾರಬೇಕು. ಹಲ್ಲೆಲೂಯಾ, ಇದನ್ನೇ ದೇವರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಇದಕ್ಕಾಗಿ ನಾನು ನಿಮ್ಮನ್ನು ಆತನು ಕರೆದಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಆತನು ಕೂಡ ನಮ್ಮ ಸನ್ನಿಧಿಯಲ್ಲಿ ಇವತ್ತು ಮಾತಾಡಲಿಕ್ಕಿದ್ದಾನೆ. ಪ್ರಿಯ ಮಗನೇ, ಪ್ರಿಯ ಮಗಳೇ,
ನಾನು ನಿನ್ನ ಹೃದಯದ ಬಾಗಿಲಿನ ಹೊರಗೆ ನಿಂತಿದ್ದೇನೆ, ಬಾಗಿಲು ತಟ್ತಾ ಇದ್ದೇನೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಈ ಹೊತ್ತು ಈ ನನ್ನ ಸ್ವರಕ್ಕೆ ಕಿವಿಗೊಟ್ಟರೆ, ನೀತಿಯ ದ್ವಾರವೆಂಬ ಆ ಬಾಗಿಲು ನೀನು ತೆರೆಯುವುದಾದರೆ, ನನ್ನ ವಾಕ್ಯವೆಂಬ ಆ ಒಂದು ವಾಕ್ಯಕ್ಕೆ ವಿಧೇಯನಾಗುವುದಾದರೆ ನಾನು ಒಳಗೆ ಬರ್ತೇನೆ. ನೀನು ಕರೆಯದೆ ನಾನು ಬರುವುದಿಲ್ಲ. ನಾವು ಕರಿಬೇಕು. ತಟ್ತಾ ಇದ್ದಾನೆ, ಓಪನ್ ಮಾಡಬೇಕು, ಬಾಗಿಲು ಓಪನ್ ಮಾಡಬೇಕು. ನಮ್ಮ ಹೃದಯ ಎಂಬ ಬಾಗಿಲು ತೆರೆಯಲ್ಪಟ್ಟರೆ ಮಾತ್ರ ಆತನು ಒಳಗೆ ಬರ್ತಾನೆ. ಫೋರ್ಸಲ್ಲಿ ಆತನು ಬರುವುದಿಲ್ಲ. ಒತ್ತಾಯಪೂರ್ವಕವಾಗಿ ಆತನು ಯಾರ ಹೃದಯದಲ್ಲಿಯೂ ಬರುವುದಿಲ್ಲ. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ನನಗೂ ಸ್ವಾತಂತ್ರ್ಯ ಕೊಟ್ಟಿದ್ದನು. ನಾನು 17ನೇ ವರ್ಷದಲ್ಲಿ, ನನ್ನ 17ನೇ ಯೌವನ ಪ್ರಾಯದಲ್ಲಿ ನಾನು ಯೇಸುವಿಗೆ ನನ್ನ ಹೃದಯವನ್ನು ಒಪ್ಪಿಸಿಕೊಟ್ಟೆ. ಲೋಕದ ಎಲ್ಲಾ ಸಂಗತಿಗಳನ್ನು ನಾನು ಬಿಟ್ಟೆ. ಬಹಳ ಸ್ಟೈಲ್ ಮಾಡೋಳು ನಾನು. ಕಿವಿಯಲ್ಲಿ ಬೇಡವಾದದೆಲ್ಲ ಹಾಕಿಕೊಂಡು ಡ್ರೆಸ್ಸಿಗೆ ತಕ್ಕಂತ ರೀತಿಯಲ್ಲಿ ಆ ಕಲರ್ಗಳು ಮ್ಯಾಚ್ ಮಾಡಿಕೊಂಡು ಜೀವಿಸ್ತಾ ಇರುವಂತ ಒಬ್ಬ ವ್ಯಕ್ತಿಯಾಗಿದ್ದೆ ನಾನು. ಅಂತ ಸಮಯದಲ್ಲಿ ದೇವರು ಯೌವನ ಪ್ರಾಯದಲ್ಲಿ ನನ್ನನ್ನು ಆತನು ಕರೆದನು. ಪ್ರಿಯರೇ, ಕರೆದದ್ದು ಮಾತ್ರವಲ್ಲ, ನನ್ನಲ್ಲಿ ಒಂದು ಆಸೆ ಉಂಟಾಯಿತು. ನನ್ನ ಹಾಗಿರುವಂತೆ ಎಷ್ಟೋ ಯವನಸ್ಥ ಮಕ್ಕಳು, ಎಷ್ಟೋ ಜನರು ಲೋಕದಲ್ಲಿ ನಾಶವಾಗ್ತಾ ಇದ್ದಾರೆ. ಈ ಫೋಟೋ ನನಗೆ ಯಾವಾಗಲೂ ನನ್ನ ಕಣ್ಣಿಗೆ ಬರ್ತಿತ್ತು. ಬಾಗಿಲು ಮುಚ್ಚಿದಂತ ಬಾಗಿಲು, ಯೇಸು ಹೊರಗಡೆ ನಿಂತು ತಟ್ಟುವಂತ ಫೋಟೋ ನನ್ನ ಮನೆಯಲ್ಲೂ ಇತ್ತು. ನನ್ನ ತಂದೆ ಹಾಕಿದ್ರದನ್ನು, ಆ ಫೋಟೋ ಇತ್ತು ನಮ್ಮ ಮನೆಯಲ್ಲಿ. ಅದು ನೋಡುವಾಗ ಇಲ್ಲೆಲ್ಲ ಯೇಸು ಬಾಗಿಲ ಹೊರಗಡೆ ನಿಂತು ತಟ್ತಾ ಇದ್ದಾನೆ. ಯಾರಾದರೂ ಬಾಗಿಲನ್ನು ತೆರೆಯುವುದಾದರೆ ನಾನು ಅವರ ಒಳಗೆ ಬರ್ತೇನೆ ಅಂತ ಮಾತು ಅಲ್ಲಿ ಬರೆಯಲ್ಪಟ್ಟಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನನ್ನ ಹೃದಯದ ಬಾಗಿಲನ್ನು ತೆರೆದೆ. ಸ್ವಾಮಿ, ನನ್ನೊಂದಿಗೆ ಬಾ, ನನ್ನೊಳಗೆ ಬಾ ಎಂಬುದಾಗಿ ನಾನು ಕೂಗಿಕೊಂಡೆ. ಅಂದಿನಿಂದ ನನ್ನ ಹೃದಯದ ಎಲ್ಲ ಸಂಗತಿಗಳು ಮಾರ್ಪಾಟಾಯಿತು. ಪ್ರಿಯರೇ, ನಾನು ಚೇಂಜ್ ಆದೆ, ಫುಲ್ ಚೇಂಜ್ ಆದೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾನು ಹೇಳುವಂತ ಒಂದು ವಿಷಯ ಏನಂದ್ರೆ, ಬಾಗಿಲನ್ನು ತೆರೆಯಿರಿ ಪ್ರಿಯರೇ. ನಿಮ್ಮ ಕಠಿಣವಾದ ಬಾಗಿಲು ಜಂಗಿ ಹಿಡಿದಿದೆಯಾ, ತುಕ್ಕ ಹಿಡಿದಿದೆಯಾ, ಲಾಕ್ ಹಾಕಿದೆಯಾ, ಓಪನ್ ಮಾಡ್ರಿ. ನಿಮ್ಮ ಜಂಗಾದ ಸಂಗತಿಗಳು, ತುಕ್ಕಿಡದಂತ ಎಲ್ಲ ಸಂಗತಿಗಳನ್ನು ಕೆರೆದು ಸರಿಪಡಿಸ್ರಿ. ಸ್ವಾಮಿ, ನನ್ನಲ್ಲಿ ಇಂಥ ಪಾಪದ ಕೃತ್ಯಗಳಿದೆ, ನನ್ನಲ್ಲಿ ಇಂಥ ಕೆಟ್ಟ ಗುಣಗಳಿದೆ, ನಾನು ನಿನಗೆ ಸರಿ ಸಮಾನವಾಗಿ ಇಲ್ಲ, ನಾನು ಬೇಡವಾದ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ತಂದೆಯಾದ ದೇವರೇ, ನೀನು ಬಾಗಿಲಿನ ಹೊರಗೆ, ನನ್ನ ಹೃದಯದ ಹೊರಗೆ ನಿಂತಿದ್ದೀಯಾ, ನನ್ನ ಒಳಗೆ ಬಾ ಎಂಬುದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆತ ನಮ್ಮ ಹೃದಯೊಳಗೆ ಪ್ರವೇಶಿಸ್ತಾನೆ. ಆತ ನಮ್ಮೊಳಗೆ ಬರ್ತಾನೆ, ನಮ್ಮೊಂದಿಗೆ ಜೀವಿಸ್ತಾನೆ. ನಮ್ಮ ಬೇಕಾದ ಎಲ್ಲ ಸಂಗತಿಗಳಿಗೆ ಆತನು ಉತ್ತರವಾಗಿ ಆತನಿರ್ತಾನೆ. ಪ್ರಿಯರೇ, ಎಷ್ಟು ಜನರಿಗೆ ಸಂತೋಷ ಆಗ್ತಾ ಇದೆ? ಎಷ್ಟು ಜನರು ಈ ಕಾರ್ಯಕ್ಕೆ ಕೈ ಹಾಕಿದ್ದೀರಿ? ಈಗಲೇ ಯಾರು ಯೇಸುವನ್ನು ಕಂಡುಕೊಂಡಿದ್ದೀರಿ? ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ಬಂದು ನಿಂತು ತಟ್ಟುವಾಗ ಯಾರು ಹೃದಯವನ್ನು ತೆರೆದಿದ್ದೀರಿ? ಅವರಿಗೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಅಂತವರಿಗಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯಾಕೋಬನೊಂದು ಕನಸು ಕಾಣ್ತಾನೆ. ಆದಿಕಾಂಡ 28ನೇ ಅಧ್ಯಾಯ 16-17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನು ಒಂದು ಕನಸು ಕಾಣ್ತಾನೆ. ಅವನು ತನ್ನ ಅಣ್ಣನಿಂದ ಹೆದರಿ ಆತನು ಓಡಿ ಹೋಗುವಂತ ಸಮಯ. ತಾಯಿ ಹೇಳಿದಂತ ಮಾತಿಗೆ ಅವಳ ಅಣ್ಣನಾದ ಲಾಬಾನನಲ್ಲಿ ಅಲ್ಲಿ ಹೋಗಿ ಅಲ್ಲಿರುವಂತ ಒಂದು ಹೆಣ್ಣನ್ನು ಮದುವೆ ಮಾಡಿಕೊ ಎಂಬುದಾಗಿ ಹೇಳಿದಂತ ಸಂಗತಿಗೆ ವಿಧೇಯನಾಗಿ ಆತನು ಓಡಿ ಹೋಗ್ತಾ ಇರ್ತಾನೆ. ಹೋಗುವಾಗ ರಾತ್ರಿಯ ಸಮಯದಲ್ಲಿ ಅವನು ಒಂದು ಕಡೆಯಲ್ಲಿ ತನ್ನ ತಲೆಗೆ ಒಂದು ಕಲ್ಲನ್ನು ಇಟ್ಟುಕೊಂಡು ಮಲಗಿರ್ತಾನೆ. ಆ ಸಮಯದಲ್ಲಿ ಒಂದು ಕನಸು ಕಾಣ್ತಾನೆ. ಓದಿ ಸಿಸ್ಟರ್, 16-17 ವಾಕ್ಯಗಳು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಸಾಕು. ಇಲ್ಲಿ ಯಾಕೋಬನು ಒಂದು ಕನಸು ಕಾಣ್ತಾ ಇದ್ದಾನೆ. ಏನಂದ್ರೆ, ಆ ಸ್ಥಳ ಹೇಗಿದೆ ಅಂತ ಅವನು ಅಂದುಕೊಂಡದ್ದು ಏನಂದ್ರೆ, ಈ ನಿಜವಾಗಿಯೂ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದದ್ದು, ಇದು ದೇವರ ಮನೆಯೇ ಹೊರತು ಬೇರೆ ಅಲ್ಲ
ಇದು ಪರಲೋಕದ ಬಾಗಿಲು ಅಂತೇಳಿ ಹೆಸರಿಡ್ತಾನೆ. ಕಷ್ಟದಲ್ಲಿದ್ದಾನೆ, ಭಯದಿಂದ ತುಂಬಿದವನಾಗಿದ್ದಾನೆ ಯಾಕೋಬನು. ತನ್ನ ಸಂಸಾರವನ್ನು ಕಟ್ಟಿಕೊಳ್ಳೋದಕ್ಕಾಗಿ ತನ್ನ ತಾಯಿಯಾದ ಅಣ್ಣನ ಮನೆಗೆ ಹೋಗ್ತಾ ಇದ್ದಾನೆ, ಲಾಭಾನನ ಮನೆಗೆ ಹೋಗ್ತಾ ಇದ್ದಾನೆ. ಕಷ್ಟದಲ್ಲಿದ್ದಾನೆ, ಗಲಿಬಿಲಿದ್ದಾನೆ, ಕಳವಳದಲ್ಲಿದ್ದಾನೆ. ಅಂತಹ ಸಮಯದಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟು ಕನಸಿನಲ್ಲಿ ಆತನೊಂದು ತೋರಿಸಿಕೊಡ್ತಾನೆ. ಏನಂದ್ರೆ, ಭೂಲೋಕದಿಂದ ಪರಲೋಕಕ್ಕೆ ಏರಿ ಹೋಗುವಂತ ಒಂದು ಏಣಿಯನ್ನು ಆತನು ನೋಡ್ತಾನೆ, ನಿಚ್ಚಣಿಗೆಯನ್ನು ನೋಡ್ತಾನೆ. ಸಿಸ್ಟರ್ ಓದಿ ಮುಂದೆ ಅದನ್ನು 12ನೇ ವಾಕ್ಯ ಓದಿ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಒಂದು ಏಣಿ, ಹೈವೇ ಅಲ್ಲ ಇಲ್ಲಿ ನೋಡ್ತಿರೋದು. ಅವನು ಹೈವೇ ನೋಡ್ತಾ ಇಲ್ಲ. ಅವನು ಏನ್ ನೋಡ್ತಾ ಇದ್ದಾನೆ? ಖಾಲಿ ಒಂದು ಏಣಿ ನೋಡ್ತಾ ಇದ್ದಾನಷ್ಟೇ. ಏಣಿ ಅಂತ ಹೇಳಿದ್ಮೇಲೆ ಲೋಕದಲ್ಲಿ ಅವನು ಏಣಿ ನೋಡ್ತೀವಲ್ಲ, ಎಷ್ಟು ಅಗಲ ಇರ್ತದ? ಅದು ಎಷ್ಟಾಗ್ಲ? ಒಂದು ರೂಮ್ನಷ್ಟು ಅಗಲ ಇರ್ತದ? ಒಬ್ಬರು ಹೋಗುವಂತ ಹತ್ತುವಂತ ಏಣಿ ಅದೇ ಅಳತೆಯಲ್ಲಿ ಇರುವಂತ ಒಂದು ಏಣಿನ ಆತ ನೋಡ್ತಾನೆ. ಆ ಚಿಕ್ಕ ಏಣಿಯಲ್ಲಿ, ಅಗಲ ಕಡಿಮೆ ಇರುವಂತ ಏಣಿಯಲ್ಲಿ ಆ ದೂತರು ಏನ್ ಮಾಡ್ತಾ ಇದ್ದಾರೆ? ಹತ್ತಾ ಇದ್ದಾರೆ, ಇಳಿತಾನೂ ಇದ್ದಾರೆ. ಅವನ ನೋಡಿದ ನಂತರ ಆತನು ಹೇಳ್ತಾನೆ, ಇದು ಏನಂತ? ಇದು ಪರಲೋಕದ ಬಾಗಿಲು. ದಿಸ್ ಇಸ್ ದ ಗೇಟ್ ಆಫ್ ಹೆವನ್ ಎಂಬುದಾಗಿ ಆತನು ರೆಕಗ್ನೈಸ್ ಮಾಡ್ಕೊಳ್ತಾನೆ. ಇದು ಪರಲೋಕದ ಬಾಗಿಲು ಎಂಬುದಾಗಿ ಆತನು ರೆಕಗ್ನೈಸ್ ಮಾಡ್ತಾನೆ. ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಓ, ಬಾಗಿಲು ತೆರೆಯಲ್ಪಟ್ಟಿದೆ ಅಂದ್ರೆ ಆತನು ಪರಲೋಕಕ್ಕೂ ಭೂಲೋಕಕ್ಕೂ ಇಟ್ಟಿರುವಂತ ಆ ಏಣಿನ ಆತನು ನೋಡುವಾಗ ಆತನೊಂದು ಗ್ರಹಿಸ್ಕೊಳ್ತಾನೆ, ಪರಲೋಕಕ್ಕೆ ಒಂದು ಬಾಗಿಲಿದೆ, ಏಣಿ ಮೂಲಕ ಹೋಗ್ಬೇಕು. ಇನ್ನು ಅರ್ಥವಾಗಿ ಹೇಳಬೇಕಾದ್ರೆ, ಏಣಿ ಇಲ್ಲದೆ, ನಿಚ್ಚಣಿಕೆ ಇಲ್ಲದೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮೆಟ್ಟಲುಗಳ ಪ್ರಕಾರವಾಗಿ ನಾವು ದೇವರ ಸನ್ನಿಧಿಗೆ ಹೋಗಬೇಕು. ಒಂದು ಏಣಿಗೆ ಏನಿರ್ತದೆ? ಸಲೀಸಾಗಿ ಹೋಗಿ ಲಿಫ್ಟ್ ತರ ಇರೋದಿಲ್ಲ. ಏಣಿ ಅಂದ್ರೆ ಏನು? ಒಂದ್ ಹೆಜ್ಜೆ ಇಟ್ಮೇಲೆ ಇನ್ನೊಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ ಇಟ್ಮೇಲೆ ಇನ್ನೊಂದು ಹೆಜ್ಜೆ, ಇನ್ನೊಂದು ಹೆಜ್ಜೆ ಇಟ್ಮೇಲೆ ಇನ್ನೊಂದು ಹೆಜ್ಜೆ, ಹೆಜ್ಜೆ ಇಡುತ್ತಾ ಹೋಗಬೇಕು. ಅರ್ಥ ಏನು? ಜೀವಿತ ಲೋಕದಲ್ಲಿ ನಾವು ಒಟ್ಟಿಗೆ ಪರಲೋಕಕ್ಕೆ ಯೇಸುವನ್ನು ಕಂಡುಕೊಂಡ ಕೂಡಲೇ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಆತನು ನಮಗೆ ಕೊಟ್ಟಿರುವಂತ ಕೆಲಸಗಳನ್ನು ಎಲ್ಲವನ್ನು ಮಾಡಿ ಒಂದಾದ ಮೇಲೆ ಮಾಡಿ ಮುಗಿಸಿದ ನಂತರವೇ ನಮಗೆ ಪರಲೋಕ ಸಿಗುತ್ತದೆ. ಹಲ್ಲೆಲೂಯಾ. ಯಾರು ಆತನ ಕಾರ್ಯಗಳಲ್ಲಿ ಅಲಸ್ಯರಾಗಿರ್ತಾರೋ, ಯಾರು ಸ್ಟೆಪ್ ಬೈ ಸ್ಟೆಪ್ ಹತ್ತದೆ ದೇವರು ಕೊಟ್ಟಿರುವಂತ ಕಾರ್ಯಗಳಲ್ಲಿ ನಂಬಿಗಸ್ತರಾಗದೆ, ದೇವರು ಹೇಳಿದಂತ ಮಾತುಗಳಿಗೆ ವಿಧೇಯರಾಗದೆ ಯಾರು ಜೀವಿಸ್ತಾರೋ ಅವರು ಸೋಮಾರಿಗಳು. ಕ್ರೈಸ್ತ ಜೀವಿತದಲ್ಲಿ ಒಂದು ಹೆಜ್ಜೆ ಆದ ನಂತರ ಇನ್ನೊಂದು ಹೆಜ್ಜೆ. ಕರ್ತನು ಏನು ಕೊಟ್ಟಿದ್ದಾನೆ? ಸುವಾರ್ತೆ ಸಾರುವಂತ ಕೆಲಸ, ಅನೇಕರಿಗೋಸ್ಕರ ಪ್ರಾರ್ಥಿಸುವಂತ ಕೆಲಸ, ದೇವರ ವಾಕ್ಯವನ್ನು ಸಾರುವಂತ ಕೆಲಸ, ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿರ್ತಾನೆ. ಅದನ್ನು ನಾವು ಮಾಡದೆ, ಆತ್ಮಗಳನ್ನು ಗೆಲ್ಲದೆ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇದು ಪರಲೋಕ ಎಂಬುದಾಗಿ ಆತನ ರೆಕಗ್ನೈಸ್ ಬಾಗಿಲು ಎಂಬುದಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅವನು ಹೇಳ್ತಾನೆ, ಇದು ಪರಲೋಕದ ಬಾಗಿಲು. ಅವನಿಗೆ ಎಷ್ಟು ಸಂತೋಷ ಆಗಿರಬಹುದು, ಪರಲೋಕದ ಬಾಗಿಲ ನೋಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಲೋಕದ ಬಾಗಿಲಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇದೇನಿದೆ? ನಿಚ್ಚಣಿಗೆ ಇದೆ, ಏಣಿ ಇದೆ. ಈ ಏಣಿ ಹೇಗೆ ಹೋಗ್ಬೇಕು? ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಲಿಫ್ಟ್ ಅಲ್ಲ, ಹೆಲಿಕಾಪ್ಟರ್ ಅಲ್ಲ, ರಾಕೆಟ್ ಅಲ್ಲ, ಯಾವುದು ಅಲ್ಲ. ಈ ಏಣಿ ಒಂದು ವಿಶೇಷವಾದ ಸಂಗತಿ ನಮಗೆ ತಿಳಿಸುವಂತದ್ದಾಗಿದೆ. ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13ನೇ ವಾಕ್ಯ. ಇಲ್ಲಿ ಒಂದು ಬಾಗಿಲು ಬರೆಯಲ್ಪಟ್ಟಿದೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು. ಸಾಕು, ಮತ್ತೆ ಓದಿ ಸಿಸ್ಟರ್. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು. ನಾಶಕ್ಕೆ ಹೋಗ್ಲಿಕ್ಕೆ ಹೈವೇ
ಡಬಲ್ ಹೈವೇ. ಬಾಂಬೆ ಆ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಹೋದ್ರೆ ಒಂದೊಂದು ರೋಡಲ್ಲಿ ಎಷ್ಟು ಹೋಗುದು ಬರುದು ನೋಡಿದ್ರೆ 7-8 ರೋಡ್ಗಳಲ್ಲಿ ಜಾಯಿಂಟ್ ಆಗಿರ್ತದೆ. ಪರಲೋಕಕ್ಕೆ ಈ ರೀತಿಯ ಹೈವೇ ದೇವರು ನಮಗೆ ಕೊಟ್ಟಿಲ್ಲ. ಪರಲೋಕಕ್ಕೆ ಹೋಗ್ಲಿಕ್ಕೆ ಇಕ್ಕಟ್ಟಾದ ಬಾಗಿಲು ಆತನು ಕೊಟ್ಟಿದ್ದಾನೆ. ಇಕ್ಕಟ್ಟಾದ ಬಾಗಿಲು, ನ್ಯಾರೋ ವೇ, ಸಣ್ಣದು, ಮತ್ತೆ ಅಂಕು ಡೊಂಕಾಗಿ ಕೂಡ ಇಲ್ಲ ಪ್ರಿಯರೇ, ಸ್ಟ್ರೇಟ್ ಇದೆ, ಸ್ಟ್ರೇಟ್ ರೋಡು. ಇಲ್ಲಿ ನೋಡಿ, ಅದು ಮುಂದೆ ಹೇಳ್ತೇನೆ ನಾನು. ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ. ಯಾವುದಕ್ಕೆ ಹೋಗುವರು? ದಾರಿ ಅಗಲ ಇದ್ರೆ ಎಲ್ಲ ನುಗ್ಗಿ ಬಿಡ್ತಾರೆ, ನಾನು ಮುಂದೆ ಎಂಬುದಾಗಿ. ಇಲ್ಲಿ ಹಾಗಲ್ಲ. ಇಕ್ಕಟ್ಟಾದ ಬಾಗಿಲಿಗೆ ಹೋಗಬೇಕಾದ್ರೆ, ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕು. ದೇವರ ನಾಮಕ್ಕೆ ಮುಂದೆ ಓದಿ ಸಿಸ್ಟರ್. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಸ್ವಲ್ಪ ಜನ ಮಾತ್ರ ಪರಲೋಕಕ್ಕೆ ಹೋಗುವುದಕ್ಕೆ ಇಷ್ಟಪಡುವವರು. ದೇವರು ತಾನೇ ಹೇಳ್ತಾ ಇದ್ದಾನೆ, ಇಡೀ ಪ್ರಪಂಚದ ಎಲ್ಲಾ ಜನರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹೋಗುವವರು ಸ್ವಲ್ಪ ಜನ. ಆ ಬಾಗಿಲು ಹೇಗಿದೆ? ಇಕ್ಕಟ್ಟಾಗಿದೆ, ನ್ಯಾರೋವಾಗಿದೆ. ಮಾತ್ರವಲ್ಲ, ಬಿಕ್ಕಟ್ಟು ಅಂದ್ರೆ ಕಷ್ಟಪಟ್ಟು ಹೋಗಬೇಕು. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಇಲ್ಲಿ ಲೂಕನ ಸುವಾರ್ತೆ 13ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಹೆಣಗಾಡಿಕೊಂಡು ಹೋಗಬೇಕು. ಕಷ್ಟಪಟ್ಟು ಹೆಣಗಾಡಿಕೊಂಡು ಹೋಗಬೇಕು. ಒಂದು ಕಿಂಡಿ ಒಳಗಡೆ ಒಬ್ಬ ಮನುಷ್ಯನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಿಂಡಿ ಕೊಟ್ಟಿಲ್ಲ, ಆತನು ಇಕ್ಕಟ್ಟಾದಂತ ಒಂದು ಬಾಗಿಲು ಕೊಟ್ಟಿದ್ದಾನೆ. ಅದರಲ್ಲಿ ನುಸುಳಿ ಹೋದ್ರೆ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಸಾಧ್ಯ. ನುಸುಳಿ ಹೋಗ್ಬೇಕು, ಹೆಣಗಾಡ್ಕೊಂಡು ಹೋಗ್ಬೇಕು. ಓದಿ ಸಿಸ್ಟರ್. ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಯಾಕೆ ಆಗುವುದಿಲ್ಲ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ಹೆಣಗಾಡಿಕೊಂಡು ಹೋಗ್ಬೇಕೆಂಬುದರಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಹೆಣಗಾಡಿಕೊಂಡು ಹೋಗ್ಬೇಕು? ಯಾಕೆ ಪದಗಳೆಲ್ಲ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ? ಯಾಕೆ ನಮಗೆ ಸಲೀಸಾಗಿ ಪರಲೋಕಕ್ಕೆ ದೇವರು ಯಾಕೆ ಹೈವೇ ಕೊಟ್ಟಿಲ್ಲ ನಮಗೆ? ಇಷ್ಟೇ ಉದ್ದೇಶ. ಆತನ ಉದ್ದೇಶ ಏನಂದ್ರೆ, ಈ ಲೋಕದಲ್ಲಿರುವಷ್ಟು ಕಾಲ ಲೋಕದ ಎಲ್ಲ ವೈಭವಗಳು, ಎಲ್ಲ ರೀತಿಯ ಐಶ್ವರ್ಯದ ಎಲ್ಲ ಭೋಗಗಳನ್ನು ನೀವು ತ್ಯಜಿಸಬೇಕು. ಮಾತ್ರವಲ್ಲ, ಪರಿಶುದ್ಧರಾಗಿ ಜೀವಿಸಬೇಕು. ದೇವರು ಅಪೇಕ್ಷಿಸುವಂತ ಮಾರ್ಗದಲ್ಲಿ ನಾವು ನಡೆಯಬೇಕು ಎಂಬಂತ ಉದ್ದೇಶಕ್ಕಾಗಿ ಎಲ್ಲವನ್ನು ಆತನು ನಮಗೆ ವಾಕ್ಯದ ಮೂಲಕವಾಗಿ ಒದಗಿಸಿಕೊಟ್ಟು, ಕ್ರೈಸ್ತ ಮಾರ್ಗ ಇಕ್ಕಟ್ಟು, ಬಹಳ ಬಿಕ್ಕಟ್ಟು, ಅದೆಲ್ಲವನ್ನು ತ್ಯಜಿಸುವುದೇ ಕ್ರೈಸ್ತ ಮಾರ್ಗ. ಲೋಕದ ಸಂಗತಿಗಳನ್ನು ತ್ಯಜಿಸುವುದೇ ದೇವರ ಮಾರ್ಗ. ಲೋಕದ ಆಶೆ ಪಾಶೆಗಳನ್ನು ನಾವು ಹಾಗೆ ಮಾಡುವಂಥದ್ದೇ ಪರಲೋಕಕ್ಕೆ ಮಾರ್ಗವಾಗಿದೆ. ಎಲ್ಲವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಲೋಕವು ಬೇಕು, ದೇವರು ಬೇಕಂದ್ರೆ ಪರಲೋಕ ಸಿಕ್ಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಹೆಣಗಾಡಬೇಕು. ಮಾತ್ರವಲ್ಲ, ಈ ರೋಡ್ ಹೇಗಿದೆ ಅಂದ್ರೆ, ನಾನು ಹೇಳಿದೆ ನೆಟ್ಟಗಿದೆ ಅಂತ, ಸ್ಟ್ರೈಟ್ ಇದೆ ಎಂಬುದಾಗಿ ಹೇಳಿದೆ, ಅಂಕು ಡೊಂಕಿಲ್ಲ. ಒಂದು ವಾಕ್ಯ ಓದಿಕೊಳ್ಳೋಣ. ಯೆಶಾಯ ಪುಸ್ತಕ 57ನೇ ಅಧ್ಯಾಯ 1-2 ವಾಕ್ಯಗಳು. ಸಜ್ಜನರು ನಾಶವಾಗುತ್ತಾರೆ, ಯಾರು ಮನಸ್ಸಿಗೆ ತಾರರು. ಸದ್ಭಕ್ತರು ಗತಿಸುತ್ತಾರೆ, ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು. ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ. ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ನೆಟ್ಟಗೆ ನಡೆಯುವಂತ ಮಾತ್ರ ಜನರು, ನೆಟ್ಟಗೆ ನಡೆಯುವಂಥದ್ದು. ನಾವು ಇಲ್ಲೂ ಸ್ವಲ್ಪ ಹೋಗ್ತೇವೆ, ಅಲ್ಲೊಂಚೂರು ಹೋಗ್ತೇವೆ, ಇಲ್ಲಿ ಸ್ವಲ್ಪ ಕೇಳ್ತೇವೆ, ಈ ದೇವ್ರು ಬೇಕು, ಅದು ಬೇಕು, ಇದು ಬೇಕು ಎಂದು ಹೇಳಿಕೊಂಡು ಅಂಕು ಡೊಂಕಾಗಿ ಹೋಗುವಂತ ಮನುಷ್ಯನಿಗೆ ದೇವರು ಪರಲೋಕವನ್ನು ಇಟ್ಟಿಲ್ಲ.
ಒಂದೇ ಮಾರ್ಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಹೇಳಿದಂತ ಯೇಸುವನ್ನು ಮಾತ್ರ ನೋಡುತ್ತಾ ಮುಂದೆ ಹೋದರೆ ನಮಗೆ ಪರಲೋಕವಿದೆ. ಈ ಮಾರ್ಗನು ಪರಲೋಕಕ್ಕೆ ಸೇರಿಸ್ತದೆ, ಈ ಮಾರ್ಗನು ಪರಲೋಕಕ್ಕೆ ಸೇರಿಸ್ತದೆ, ಈ ಕಡೆ ಇರುವಂತಹ ಮಾರ್ಗನು ಪರಲೋಕಕ್ಕೆ ಸೇರಿಸ್ತದೆ ಎಂಬುದಾಗಿ ಹೇಳಿದರೆ ಪರಲೋಕ ರಾಜ್ಯಕ್ಕೆ ನಾವು ಖಂಡಿತವಾಗಿಯೂ ಸೇರುವುದಿಲ್ಲ. ದೇವರು ನಮಗೆ ಹೇಳ್ತಾ ಇದ್ದಾನೆ, ನೆಟ್ಟಗೆ ನಡೆಯುವಂತ ಒಬ್ಬ ಪ್ರತಿ ಮಾನವನು ಪರಲೋಕ ರಾಜ್ಯಕ್ಕೆ ಸೇರುವನಾಗಿದ್ದಾನೆ. ಯೇಸುವನ್ನು ನೋಡುವಂತ ಒಬ್ಬ ಮಾನವನು. ಕೆಲವರು ಹೇಳ್ತಾರೆ ನಾಮ ಹಲವು, ದೇವರೊಬ್ಬನೇ. ನೋ, ನಾಮ ಹಲವು, ದೇವರು ಒಬ್ಬನೇ ಅಲ್ಲ. ದೇವರು ಒಬ್ಬನೇ ನಿಜ, ಆದ್ರೆ ನಾಮ ಹಲವು ಯಾವುದು? ಈ ಲೋಕದ ಯಾವ ನಾಮಗಳು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡುವುದಿಲ್ಲ. ಈ ಲೋಕದಲ್ಲಿರುವಂತ ಯಾವ ದೇವ ನಾಮಗಳು, ದೇವರೆಂಬುದಾಗಿ ಹೇಳುವಂತ ನಾಮಗಳಿಂದ ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯವಿಲ್ಲ. ಯಾರೂ ಕೂಡ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ ಎಂಬುದಾಗಿ ಹೇಳಿದಂತೆ ಯಾವ ದೇವರುಗಳು ಇಲ್ಲ. ಪರಲೋಕಕ್ಕೆ ನಾನೇ ಮಾರ್ಗ ಎಂಬುದಾಗಿ ಹೇಳಿದಂತೆ ಯಾರೂ ಇಲ್ಲ ಪ್ರಿಯರೇ. ಸತ್ತರು ಸಮಾಧಿ ಸೇರಿದರು, ಅಲ್ಲೇ ಸಮಾಧಿಯಲ್ಲಿದ್ದಾರೆ, ಎಲುಬುಗಳು ಈಗಲೂ ಇದೆ. ಆದ್ರೆ ನಮ್ಮ ಯೇಸು ಆಗಲ್ಲ. ಸತ್ತನು, ಸಮಾಧಿ ಸೇರಿದನು, ಮಾತ್ರವಲ್ಲ 3ನೇ ದಿನದಲ್ಲಿ ಆತನು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ನನಗೋಸ್ಕರ, ನಿಮಗೋಸ್ಕರ ಈ ಆತ್ಮ ನಾಶವಾಗಬಾರದು. ಯೇಸುವನ್ನು ಕಂಡುಕೊಂಡು, ನನ್ನನ್ನು ಕಂಡುಕೊಂಡ ಈ ಮಗನು, ಈ ಮಗಳು ನಾಶವಾಗಬಾರದು. ತಂದೆಯಾದ ದೇವರೇ, ಇವರ ಮೇಲೆ ಕರುಣೆ ತೋರಿಸು, ನಾನು ಇವರನ್ನು ಪ್ರೀತಿಸಿದ ಪ್ರಕಾರವಾಗಿ ನೀನು ಸಹ ಅವರನ್ನು ಪ್ರೀತಿಸು ಎಂಬುದಾಗಿ ತಂದೆ ಬಲಭಾಗದಲ್ಲಿ ಕೂತುಕೊಂಡು ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಂಥ ದೇವರ ಬಗ್ಗೆ ಎಲ್ಲಿಯೂ ನಾವು ಕೇಳುತ್ತಾ ಇಲ್ಲ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 23ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ ನಾವು, ಅದೇ ಲೂಕ 13:23 23 ಮತ್ತು 24. ಆ ಕಾಲದಲ್ಲಿ ಒಬ್ಬನು ಬಂದು ಸ್ವಾಮಿ, ಓದಿ ಯಾರಾದ್ರು. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರೋ ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಅನೇಕರಿಗೆ ಆಶೆ ಉಂಟು. ಈಗ ನಾವು ಸೇವೆಗೆ ಹೋಗುವಾಗ ಮೊದಲೆಲ್ಲ ಹಳ್ಳಿಗಳಲ್ಲೆಲ್ಲ ಸೇವೆಗೆ ನಾವು ಹೋಗಿ ದೇವರ ವಾಕ್ಯವನ್ನು ಸಾರುವಾಗ ಎಷ್ಟು ಜನರಿಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಉಂಟು. ಸ್ವರ್ಗ ಅಂದ್ರೆ ಏನು ಅಂತ ಗೊತ್ತಿದೆಯಾ, ಸ್ವರ್ಗ ಬೇಕಾ ನರಕ ಬೇಕಾ ಅಂತ ಕೇಳುವಾಗ ಅನೇಕರು, ಎಲ್ಲ ವಿದ್ಯೆ ಇಲ್ಲದವರು, ಸ್ವರ್ಗ ಅಂದ್ರೆ ಏನಂತ ಗೊತ್ತಿಲ್ಲದವರು ಕೂಡ ನರಕ ಅಂತ ಹೆಸರು ಕೇಳಿದ ಕೂಡಲೇ ನರಕ ನನಗೆ ಬೇಡಪ್ಪ, ನಮಗೆ ಏನ್ ಬೇಕು, ಸ್ವರ್ಗ ಬೇಕೆಂಬುದಾಗಿ ಎಲ್ಲ ಹಳ್ಳಿ ಜನಗಳು ಕೈ ಎತ್ತಿ ತೋರಿಸ್ತಾ ಇದ್ರು. ನಿಮ್ಗೆ ನರಕ ಬೇಕಾ, ಸ್ವರ್ಗ ಬೇಕಾ ಅಂತ ಕೇಳುವಾಗ ಕೈ ಎತ್ತಿ ತೋರಿಸ್ತಾ ಇದ್ರು, ನಮಗೆ ಸ್ವರ್ಗ ಬೇಕೆಂಬುದಾಗಿ. ಅನೇಕರಿಗೆ ಆಶೆ ಇದೆ, ಸ್ವರ್ಗಕ್ಕೆ ಹೋಗ್ಬೇಕು, ನಾನು ಸ್ವರ್ಗ ಸೇರ್ಬೇಕು. ಆದರೆ ಅನೇಕರಿಗೆ ಆಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಯಾಕೆ ಆಗುವುದಿಲ್ಲ? ಲೋಕದ ಎಲ್ಲ ವ್ಯಾಮೋಹಗಳು ಅವರನ್ನು ಅಡಗಿಸಿ ಬಿಟ್ಟಿರುತ್ತದೆ. ಲೋಕವಾದ ಎಲ್ಲ ಸಂಗತಿಗಳನ್ನು ಬಿಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಅದಕ್ಕಾಗಿ ದೇವರು ಸ್ವಾಮಿ ಹೇಳ್ತಾ ಇದ್ದಾನೆ, ಅನೇಕರಿಗೆ ಮನಸ್ಸಿದೆ, ಅನೇಕರು ಹೋಗೋದಕ್ಕೆ ಇಷ್ಟಪಡ್ತಾರೆ, ಆದ್ರೆ ಅವರಿಂದ ಆಗುವುದಿಲ್ಲ. ಐಶ್ವರ್ಯವಂತನು, ಭೋಗ ಪುರುಷನು, ಲಾಜರನು ನಾವು ನೋಡ್ತೇವೆ ಪ್ರಿಯರೇ. ಐಶ್ವರ್ಯದ ನಿಮಿತ್ತವಾಗಿ ಅವನು ಪರಲೋಕಕ್ಕೆ ಹೋಗ್ಲಿಲ್ವಾ? ಇರಬಹುದು. ಐಶ್ವರ್ಯದ ನಿಮಿತ್ತವಾಗಿ ಅವನು ಅಹಂಕಾರಿಯಾಗಿದ್ದನು, ಬಡವರನ್ನು ಅಲಕ್ಷ್ಯ ಮಾಡುವನಾಗಿದ್ದನು. ಮನೆಯ ಮುಂದೆ ಬಿದ್ದುಕೊಂಡಿರುವಂತ ಲಾಜರನನ್ನು ಅವನು ಕೇರ್ ಮಾಡಲಿಲ್ಲ, ಲಕ್ಷ್ಯಕ್ಕೆ ತೆಗೆದುಕೊಳ್ಳಿಲ್ಲ. ಅವನನ್ನು ಆಧರಿಸಿದ್ರೆ, ಅವನನ್ನು ಒಂದು ಉತ್ತಮ ರೀತಿಯಲ್ಲಿ ಅವನನ್ನು ಸಾಕಿ ಸಲಹಿದ್ರೆ ಖಂಡಿತವಾಗಿ ಈ ಐಶ್ವರ್ಯವಂತನು ಅವನು ಪರಲೋಕ ಸೇರುತ್ತಿದ್ದನೋ ಏನೋ. ಲೋಕದ ವ್ಯಾಮೋಹ, ಲೋಕದ ಐಶ್ವರ್ಯ, ಲೋಕದ ಎಲ್ಲ ಸಂಗತಿಗಳು ಅವನನ್ನು ಏನ್ ಮಾಡಿತ್ತು? ದೇವರನ್ನು ಕಂಡುಕೊಳ್ಳದ ಹಾಗೆ ಅದು ಮುಳುಗಿಸಿ ಬಿಟ್ಟಿತ್ತು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇಕ್ಕಟ್ಟಾದ ಬಾಗಿಲು ಒಳಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಸ್ವರ್ಗ ಬೇಕು ನನಗೆ, ಯೇಸು ಬೇಕು, ಸ್ವರ್ಗ ಬೇಕು ಇಷ್ಟಪಡ್ತಾರೆ. ಆದ್ರೆ ಬಿಡುವಂತ ಸಂಗತಿಗಳನ್ನ ಅವರು ಬಿಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಇಲ್ಲಿ ಯೇಸು ಸ್ವಾಮಿ ಒಳ್ಳೆ ಉದಾಹರಣೆ ಆಗಿದ್ದಾನೆ. ಆತನು ಲೋಕದ ಎಲ್ಲ ಸಂಗತಿಗಳನ್ನು ಬಿಟ್ಟವನಾಗಿ ತನ್ನನ್ನು ತಾನು ನಿರಾಕರಿಸಿಕೊಂಡು ಪರಲೋಕದ ವೈಭವವನ್ನು ತ್ಯಜಿಸಿದವನಾಗಿ, ಪರಲೋಕದಲ್ಲಿರುವಂತಹ ಸ್ಥಾನ ಮಾನವನ್ನು ತ್ಯಜಿಸಿ ಆತನು ಮಾನವ ರೂಪವನ್ನು ತಾಳಿ ಈ ಭೂಲೋಕಕ್ಕೆ ಬಂದು ನನಗಾಗಿ ನಿನಗಾಗಿ ಆತನು ತನ್ನ ಜೀವಿತವನ್ನೇ ಒಪ್ಪಿಸಿಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಂದ್ರೆ ಏನು? ಮೊದಲನೇದಾಗಿ ನಮ್ಮ ಜೀವಿತವನ್ನು ಲೋಕದ ಎಲ್ಲ ಸಂಗತಿಗಳಿಂದ ದೂರವಿಟ್ಟು ಯೇಸುವನ್ನೇ ದೃಷ್ಟಿಸುತ್ತಾ ಆತನ ಗುಣನಡತೆಗಳು, ಆತನು ಮಾಡಿದ ಶ್ರಮ ಜೀವಿತಗಳು ನೆನಪಿಗೆ ತಂದುಕೊಂಡು ಅದರಲ್ಲಿ ನಾನು ಸಹ ಪಾಲುಗಾರನಾಗಬೇಕು ಎಂಬಂಥ ಆಶೆ ಯಾರಲ್ಲಿದೆಯೋ ಅವರು ಮಾತ್ರ ಸುವಾರ್ತೆ ಸಾರುವಂಥ ಒಬ್ಬ ಸೇವಕನಾಗಿಯೂ, ಸುವಾರ್ತೆ ಸಾರುವಂಥ ಒಬ್ಬ ವಿಶ್ವಾಸಿಯಾಗಿಯೂ ದೇವರ ಸನ್ನಿಧಿಯಲ್ಲಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ನಮಗೆ ಪರಲೋಕ ಇರುತ್ತದೆ. ಸುವಾರ್ತೆ ಸಾರುವುದು ಸುಮ್ಮನೆ ಅಲ್ಲ, ಕಷ್ಟಕರವಾದದ್ದು. ಈಗ ನಾವು ಸುವಾರ್ತೆ ಹೊತ್ತುಕೊಂಡು ಹೊರಗಡೆ ಹೋದರೆ, ಪ್ರಸಂಗ ಮಾಡಿಕೊಂಡು ಮೈಕ್ ಇಟ್ಕೊಂಡು ಹೋದರೆ ನಮಗೆ ಹಿಂಸೆ ಬರ್ತದೆ, ನಮ್ಮನ್ನು ಗೇಲಿ ಮಾಡ್ತಾರೆ, ಸೆರೆಮನೆಗೆ ಹಾಕ್ತಾರೆ. ಹೌದು, ಆದರೂ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನ ಸುವಾರ್ತೆ 28ನೇದಲ್ಲಿ ಓದ್ತೇವೆ ನಾವು, ಹೋಗಿರಿ ಲೋಕದ ಎಲ್ಲ ಕಡೆಗಳಿಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಇದು ನನಗೂ ಮತ್ತು ನಿಮಗೂ ಕೊಟ್ಟಿರುವಂಥ ವಿಶೇಷ ಆಜ್ಞೆ ಆಗಿದೆ ಪ್ರಿಯರೇ. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸನ್ನಿಧಿಯಲ್ಲಿ ಇರ್ತೇನೆ. ಆತನು ಅಭಯ ವಾಗ್ದಾನ ಕೊಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೇಸು ಸ್ವಾಮಿ ಒಳ್ಳೆ ಉದಾಹರಣೆ ಆಗಿದ್ದಾನೆ. ಜನರು ಆತನನ್ನು ಹೀಯಾಳಿಸಿದರು. ಆತನು ಮಾಡುವ ಕೆಲಸಕ್ಕೆ ಯಾರು ಅಪ್ರಿಷಿಯೇಟ್ ಮಾಡಲಿಲ್ಲ. ರೋಗಿಗಳನ್ನು ಸ್ವಸ್ಥಪಡಿಸಿದಾಗ ಆತನಿಗೆ ಬೇಡವಾದ ಮಾತುಗಳನ್ನು ಹೇಳಿದರು. ಇನ್ನು ಯಾವ ಶಕ್ತಿಯಿಂದ ಮಾಡ್ತೀಯಾ, ನಿನಗೆ ಈ ಪವರ್ ಎಲ್ಲಿಂದ ಬಂತು? ಆತನನ್ನು ನಂಬಲಿಲ್ಲ. ಎಷ್ಟು ಒಳ್ಳೆಯ ಕಾರ್ಯಗಳ ಜನರು ಹೊಂದಿದರು, ಆತನನ್ನು ಶಿಲುಬೆಯ ಕಂಬಕ್ಕೆ ಏರಿಸಿದರು. ಕ್ರಿಸ್ತಿಯ ಜೀವಿತ, ಇಕ್ಕಟ್ಟಾದ ಜೀವಿತ, ಇದೆಲ್ಲವುಗಳನ್ನು ಸಹಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯ ಇದೆ. ಒಂದು ವಾಕ್ಯ ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 12ರಿಂದ 14 ವಾಕ್ಯಗಳು ಓದುವುದಾದರೆ, ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆತನಿಗೆ ಒಂದು ಮನೆ ಇರಲಿಲ್ಲ, ಆತನಿಗೆ ಯಾವ ಊರು ಇರಲಿಲ್ಲ, ಆತನಿಗೆ ಯಾವ ಸಂಬಂಧಿಕರು ಇರಲಿಲ್ಲ. ಏಕಾಂಗಿಯಾಗಿ ಬಂದನು. ಆತನು ಕಲ್ವಾರಿ ಕ್ರೂಜಿಯಲ್ಲಿ ಆತನು ತನ್ನ ಪ್ರಾಣವನ್ನು ಕೊಟ್ಟನು ಪ್ರಿಯರೇ. ಹಲ್ಲೆಲೂಯಾ. ಏಕಾಂಗಿಯಾಗಿ ಆತನು ಬಂದನು, ತಂದೆಯ ಮಾತಿಗೆ ವಿಧೇಯನಾದನು. ಧರಣಾಮಕ್ಕೆ ಸ್ತೋತ್ರವಾಗಲಿ. ಆತನೇನು ಹೇಳ್ತೀವಿ ಇಲ್ಲಿ? ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ, ಬಾಗಿಲಿಲ್ಲದಂತ ಪಟ್ಟಣದ ಹೊರಗೆ ಆತನು ಸತ್ತನು. ಎಲ್ಲವನ್ನು ತ್ಯಾಗ ಮಾಡಿಕೊಂಡನು, ಜೀವಿತವನ್ನೇ ಸಮರ್ಪಿಸಿದನು. ನಮಗೆ ಸ್ವಂತ ಪಟ್ಟಣವಿಲ್ಲ ಪ್ರಿಯರೇ. ಈ ಲೋಕ ನಮ್ಮದಲ್ಲ. ಯೇಸು ಕ್ರಿಸ್ತನಿಗೆ ಏನಿಲ್ಲದಿರುವಾಗ ಆತನ ಹಿಂಬಾಲಕರಾದ ನಮಗೆ ಕೂಡ ಈ ಪಟ್ಟಣವು ಶಾಶ್ವತವಾದ ಪಟ್ಟಣ ನಮಗಲ್ಲ. ಈ ಪಟ್ಟಣವು ನಮ್ಮದಲ್ಲ. ಎಷ್ಟೇ ಅಂತಸ್ತಿನ ಮನೆ ಕಟ್ಟಿದರು, ಎಷ್ಟೇ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಷ್ಟೇ ಲಾಕರ್ಗಳಲ್ಲಿ ಇಟ್ಟರು, ನಾವು ಯಾವುದು ತೆಗೆದುಕೊಂಡು ಹೋಗ್ಲಿಕ್ಕೆ ದೇವರ ಅನುಮತಿ ಯಾರಿಗೂ ಕೊಟ್ಟಿಲ್ಲ. ಬಂದ ಮನುಷ್ಯನು ಏಕಾಂಗಿಯಾಗಿ ಬರ್ತಾನೆ, ಏಕಾಂಗಿಯಾಗಿಯೇ ಸಾಯ್ತಾನೆ. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ ನಾವು ಸ್ವಂತ ಪಟ್ಟಣ. ಮುಂದೆ ಓದಿ ಸಿಸ್ಟರ್. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಮುಂದೆ ಓದೋಣ. 14 ಮತ್ತೆ ಓದಿ. ಆದುದರಿಂದ ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ಬಹಳ ಗಮನ ಕೊಟ್ಟು ಕೇಳಿ. ಇಕ್ಕಟ್ಟಾದ ಬಾಗಿಲಂದ್ರೆ ಯಾವುದು? ಇಕ್ಕಟ್ಟಾದ ಬಾಗಿಲು ಯಾವುದು ಕ್ರೈಸ್ತ ಜೀವಿತಕ್ಕೆ? ವಿಶೇಷವಾದ ಇಕ್ಕಟ್ಟಾದ ಬಾಗಿಲು ಇದೇ ಆಗಿದೆ ಪ್ರಿಯರೇ. ಏನಂದ್ರೆ, ನಿಂದೆಯನ್ನು ತಾಳಿಕೊಳ್ಳುವವರಾಗಿ
ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನಿಂದೇನು ತಾಳಿಕೊಳ್ಳುವವನು ಮಾತ್ರವೇ ಪಾಳೆಯದ ಆಚೆ ಹೋಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಲು ಸಾಧ್ಯ. ಪಾಳೆಯ ಅಂದ್ರೆ ಈ ಲೋಕದ ಎಲ್ಲ ವ್ಯವಹಾರಗಳಿಂದ ದೂರ ಹೋಗುವಂಥದ್ದು. ಇದೊಂದು ಪಾಳೆಯ. ನಮ್ಮನ್ನು ಈ ಲೋಕ ಏನಾಗಿದೆ, ಬಂದೋಬಸ್ತಿನಲ್ಲಿ ಇಟ್ಟುಬಿಟ್ಟಿದೆ. ಹೀಗೆ ಜೀವಿಸಬೇಕು, ಇದೇ ರೀತಿ ಇರಬೇಕು, ಇಂಥದ್ದು ಮಾಡಬೇಕು. ಇದರಿಂದ ನಾವು ಹೊರಗಡೆ ಬರಬೇಕು. ಅದೇ ಪಾಳೆಯದ ಹೊರಗೆ ಲೋಕದ ಎಲ್ಲ ಸಂಗತಿಗಳನ್ನು ಬಿಟ್ಟು ಆತನಿಗಾಗಿ ಜೀವಿಸಬೇಕು, ಆತನಿಗಾಗಿ ಶ್ರಮೆ ಸಂಕಟಗಳನ್ನು ಅನುಭವಿಸಬೇಕು. ಇದೇ ಯಾರು ಅನುಭವಿಸ್ತಾರೋ, ಯಾರು ತಾಳಿಕೊಳ್ಳುತ್ತಾರೋ ಅವರು ಇಕ್ಕಟ್ಟಾದ ಬಾಗಿಲಿನಲ್ಲಿ ಅವರು ಹೋಗುವರಾಗಿದ್ದಾರೆ. ತಾಳಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನಾತನು ಕೊಡುವನಾಗಿದ್ದಾನೆ. ಕ್ರಿಸ್ತ ಮಾರ್ಗ ದೋಣಿಯಲ್ಲಿ ಎರಡು ದೋಣಿಯಲ್ಲಿ ಕಾಲಿಟ್ಟಾಗೆ ಅಲ್ಲ, ಎರಡು ಕಾಲು. ಒಂದು ದೋಣಿಯಲ್ಲಿ ಒಂದು ಕಾಲು, ಇನ್ನೊಂದು ದೋಣಿ ಇನ್ನೊಂದು ಕಾಲಿಟ್ಟಾಗೆ ಅಲ್ಲ. ಒಂದೇ ದೋಣಿಯಲ್ಲಿ ನಿಮ್ಮ ಎರಡು ಕಾಲು ಇರಬೇಕು. ಒಂದೇ ದೋಣಿಯಲ್ಲಿ ನಿಮ್ಮ ದೃಷ್ಟಿ ಇರಬೇಕು. ಅಷ್ಟೇ ಈ ವಾಕ್ಯದ ಅರ್ಥ. ಅಂದ್ರೆ ಮಾತ್ರ ಎಲ್ಲವನ್ನು ಸಹಿಸಿಕೊಂಡವರಾಗಿ ನಾವು ಪಾಳೆಯದ ಹೊರಗೆ ಅಂದ್ರೆ ಲೋಕದ ಎಲ್ಲ ಸಂಗತಿಗಳಿಂದ ದೂರವಿದ್ದು ಪರಲೋಕಕ್ಕೆ ಸೇರಲು ನಮಗೆ ಸಾಧ್ಯವಾಗ್ತದೆ. ಆತನನ್ನು ದೃಷ್ಟಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 14ನೇ ವಾಕ್ಯ ಓದಿ. ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಇಲ್ಲಿ ಇನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕೆ ಹಿಂಸೆಯನ್ನು ತಾಳಿಕೊಂಡವರಾಗಿ ಪಾಳೆಯದ ಹೊರಗೆ ಹೋಗಿ ನಾವು ಆತನ ಹಿಂಬಾಲಕರಾಗಬೇಕೆಂಬುದಾಗಿ ಯಾಕೆ ಹೇಳ್ತಾ ಇದ್ದಾನಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ಹಲ್ಲೆಲೂಯಾ, ಇಹದಲ್ಲಿ ಶಾಶ್ವತವಾದ ಪಟ್ಟಣ ನಮಗಿಲ್ಲ. ನಮಗಿರುವ ಪಟ್ಟಣ ಯಾವುದು? ಯಾರಿಗೂ ಆನ್ಸರ್ ಬರಲ್ವಾ? ನಮಗಿರುವ ಪಟ್ಟಣ ಯಾವುದು? ಹಲ್ಲೆಲೂಯಾ. ಧೈರ್ಯವಾಗಿ ಹೇಳಿ. ಯಾಕೆ ನಾಚಿಕೆ ಪಡಬೇಕು? ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಇದೆಯಲ್ವಾ? ನಮಗಿರುವ ಪಟ್ಟಣ ಯಾವುದು? ಹಲ್ಲೆಲೂಯಾ. ಆ ಪರಲೋಕಕ್ಕೆ ಸೇರಬೇಕಾದ್ರೆ ಇಕ್ಕಟ್ಟಾದ ಬಾಗಿಲು, ಹಿಂಸೆ ಎಂಬ ಬಾಗಿಲು, ನಿಂದೆ ಎಂಬ ಬಾಗಿಲು ನಾವು ದಾಟಿದವರಾಗಿ ಹೋಗ್ಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಲೋಕದ ಜನರಿಗೆ ನಾವು ಹೇಳಬೇಕಾಗ್ತದೆ, ಪರಲೋಕ ಸೇರುವುದು ಸುಲಭವಲ್ಲ. ದೇವರನ್ನು ಸ್ತುತಿಸಿದರೆ ಮಾತ್ರ ಸಾಲದು, ದೇವರನ್ನು ಹಾಡಿ ಹರಸಿದರೆ ಮಾತ್ರ ಸಾಲದು. ಬಾಗಿಲುಗಳನ್ನು ತೆರೆಸಬೇಕು. ಅಂದರೆ ದೇವರ ಸುವಾರ್ತೆಯನ್ನು ಜನಗಳಿಗೆ ಹೇಳಿ ಆತ್ಮಗಳನ್ನು ದೇವರ ಬಳಿಗೆ ನಡೆಸೋರಾಗಿರಬೇಕು. ಹೀಗೆ ನಡೆಸುವಾಗ ನಮಗೇನು ಸಿಗ್ತದೆ? ನಿಂದೆ ಸಿಗ್ತದೆ, ಅವಮಾನ ಸಿಗ್ತದೆ, ಸೆರೆಮನೆ ವಾಸ ಸಿಗ್ತದೆ, ಪೆಟ್ಟುಗಳು ಸಿಗ್ತದೆ. ಇವೆಲ್ಲವನ್ನು ತಾಳಿಕೊಳ್ಳುವಂಥದ್ದೇ ಇಕ್ಕಟ್ಟಾದ ಮಾರ್ಗ. ಹಲ್ಲೆಲೂಯಾ. ಅರ್ಥ ಆಯ್ತು ಅಂತ ನಾನು ಎನಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಬಾಗಿಲಿದೆ, ಒಂದು ಸುವಾರ್ತೆ ಬಾಗಿಲು. ಮುಚ್ಚಲ್ಪಟ್ಟಂತ ಹೃದಯದ ಬಾಗಿಲನ್ನು ತೆರೆಸುವಂಥದ್ದು ನಾವೇನ್ ಮಾಡಬೇಕು? ಸುವಾರ್ತೆಯನ್ನು ಸಾರುವವರಾಗಿರಬೇಕು. ಇದು ಬಾಗಿಲು ತೆರೆಯುವಂಥದ್ದು. ನಾವು ಅವರ ಹೃದಯದ ಬಾಗಿಲನ್ನು ತೆರೆಸಬೇಕು. ದೇವರು ತಟ್ತಾ ಇದ್ದಾನೆ. ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇದ್ದಾನೆ. ಒಂದು ಹಾಡಿತ್ತು ನಾನು ಚಿಕ್ಕವಳಿರುವಾಗ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ಅಂತ ಹೇಳಿ ಒಂದು ಹಾಡು, ಬಹಳ ಸುಂದರವಾದ ಹಾಡದು. ತಟ್ತಾ ಇದ್ದಾನೆ. ಬಾಗಿಲು ತೆರೆಸಬೇಕಾದರೆ ಕಿವಿಗೇನು ಹೋಗ್ಬೇಕು? ದೇವರ ವಾಕ್ಯ ಹೋಗ್ಬೇಕು. ಅದು ನನ್ನ ಮತ್ತು ನಿಮ್ಮ ಕೆಲಸ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 2-10 ವಾಕ್ಯಗಳು ಬಹಳ ಉದ್ದ ಇದೆ. ನಾನು ಸಂಕ್ಷಿಪ್ತವಾಗಿ ನಿಮ್ಮ ಸನ್ನಿಧಿಯಲ್ಲಿ ಹೇಳ್ತೇನೆ. ಒಬ್ಬ ಭಿಕ್ಷೆ ಬೇಡುವಂತ ಒಬ್ಬ ಹುಟ್ಟು ಕುಂಟನು, ಅವನು ಎಲ್ಲಿ ಕೂತ್ಕೊಂಡಿದ್ದಾನೆ? ದೇವಾಲಯದ ಸುಂದರ ದ್ವಾರದಲ್ಲಿ ಕೂತ್ಕೊಂಡಿದ್ದಾನೆ. ಎಲ್ಲಿ ಕೂತಿದ್ದಾನೆ? ಸುಂದರ. ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಆ ಸ್ಟೋರಿ. ಪೇತ್ರ ಯೋಹಾನರು ಆ
ದೇವಾಲಯಕ್ಕೆ ಹೋಗುವಂತ ಸಮಯದಲ್ಲಿ ಸುಂದರ ದ್ವಾರ, ಬ್ಯೂಟಿಫುಲ್ ಗೇಟ್, ಅಲ್ಲಿ ಕೂತ್ಕೊಂಡಿದ್ದಾನೆ. ಸುಂದರ ದ್ವಾರ, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಭಿಕ್ಷೆ ಬಿಡ್ತಾ ಇದ್ದಾನೆ. ಆ ಗೇಟಿನ ಒಳಗಡೆ ಹೋಗ್ಲಿಕ್ಕೆ ಅವನಿಗೆ ಏನಿಲ್ಲ, ಅವಕಾಶವಿಲ್ಲ. ಯಾಕೆ? ಕುಂಟ. ಹಲ್ಲೆಲೂಯಾ, ಕುಂಟ. ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು, ಯಾರು ಕೂರಿಸ್ಬೇಕು. ಒಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಬರೀ ದ್ವಾರದಲ್ಲಿ ಕೂತ್ಕೊಂಡಿದ್ದಾನೆ. ಆ ಸಮಯದಲ್ಲಿ ಪೇತ್ರ ಯೋಹಾನರು ಅಲ್ಲಿ ಬರುವಾಗ ಅವರನ್ನು ನೋಡ್ತಾನೆ. ಇವರು ಅವನನ್ನು ನೋಡ್ತಾರೆ. ನೋಡ್ಬಿಟ್ಟು ಇವನು ಕೇಳ್ತಾನೆ, ನಿನಗೇನಾಗಬೇಕು, ನಿನಗೇನು ಬೇಕು ಕೇಳುವಾಗ ಅವನು ಹೇಳ್ತಾನೆ, ನನಗೆ ಕಣ್ಣು ಬರಬೇಕು. ನೋಡ್ತಾನೆ, ಇವರಿಂದ ಏನಾದರೂ ಬೆಳ್ಳಿ ಬಂಗಾರ ಸಿಗುತ್ತಾ ಎಂಬುದಾಗಿ ನೋಡ್ತಾನೆ. ಏನೋ ಅವರಲ್ಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ. ಪೇತ್ರ ಯೋಹಾನರ ಹತ್ರ ಎಂಗೇಜ್ಮೆಂಟ್ ಆಗಿ ಮದುವೆ ಆದರೂ ಕೂಡ ಅವ್ರ ಎಂಗೇಜ್ಮೆಂಟಲ್ಲಿ ಉಂಗುರಗಳು ಹಾಕಿರಲಿಲ್ಲ, ಕುತ್ತಿಗೆಯಲ್ಲಿ ಚೈನ್ ಕೂಡ ಇರಲಿಲ್ಲ. ಯಾಕಂದ್ರೆ ಇವನು ನೋಡ್ತಾ ಇದ್ದಾನೆ, ಇವರಲ್ಲಿ ಏನಾದರೂ ಸಿಗ್ತದ, ಬೆಳ್ಳಿ ಸಿಗ್ತದಾ, ಬಂಗಾರ ಸಿಗ್ತದಾ ನೋಡ್ತಾ ಇದ್ದಾನೆ. ಏನಿಲ್ಲ ಅವ್ರ ಹತ್ರ. ನಿರಾಶನಾಗ್ತಾನೆ. ಆದರೆ ಪೇತ್ರ ಯೋಹಾನರು ಹೇಳ್ತಾರೆ, ನನ್ನಲ್ಲಿರುವುದನ್ನು ನಿಮಗೆ ಕೊಡ್ತೇನೆ, ನನ್ನಲ್ಲಿರುವುದನ್ನು ನಾನು ನಿಮಗೆ ಕೊಡ್ತೇನೆ. ಏನು ಕೊಡ್ಬೋದು? ಓದಿ ಸಿಸ್ಟರ್ ಅದು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡೆಂಬುದಾಗಿ ಹೇಳುವಾಗ ಆತನ ಕಾಲುಗಳಿಗೆ, ಹೊಟ್ಟು ಕುಂಟನಾಗಿರುವಂತಹ ಆ ಕಾಲುಗಳಿಗೆ ದೇವರು ಬಲವನ್ನು ಕೊಟ್ಟ. ನಾಮದಲ್ಲಿ ಬಲ, ನಾಮದಲ್ಲಿ ಬಲವನ್ನು ಆತನು ಹೊಂದಿಕೊಂಡನು, ಸ್ವಸ್ಥನಾದನು. ಪ್ರಿಯರೇ, ಯಾಕೆ ನಾ ಈ ವಾಕ್ಯ ಹೇಳ್ತಾ ಇದ್ದೀನಂದ್ರೆ, ಅವನು ಎಲ್ಲಿ ಕೂತಿದ್ದಾನೆ? ದ್ವಾರದಲ್ಲಿ ಕೂತಿದ್ದಾನೆ, ಸುಂದರ ದ್ವಾರದಲ್ಲಿ ಕೂತಿದ್ದಾನೆ. ಎಷ್ಟೋ ಜನರು ಈ ರೀತಿಯ ಜನರಿದ್ದಾರೆ ಪ್ರಿಯರೇ. ಅಂಥವರಿಗೆ ಹೋಗಿ ಈ ಪೇತ್ರ ಯೋಹಾನರು ಮಾಡಿದಂಥ ರೀತಿಯಲ್ಲಿ ಯೇಸುವಿನ ನಾಮವನ್ನು ಅವರಿಗೆ ಪರಿಚಯ ಮಾಡೋಣ. ಇದು ನನ್ನ ಮತ್ತು ನಿಮ್ಮ ಕೆಲಸ. ಯಾವಾಗ ಅವನು ಕುಂಟನು ಕಾಲು ಹೊಂದಿದನು, ಕುಣಿಯುತ್ತಾ ಹಾರುತ್ತಾ ಜಿಗಿಯುತ್ತಾ ಅದು ಎಲ್ಲಿಗೆ ಹೋದ? ಅವನು ದೇವಾಲಯಕ್ಕೆ ಹೋದ. ಇದು ನಮ್ಮ ಕೆಲಸ. ಸುಂದರ ದ್ವಾರದಲ್ಲಿ ಕೂತ್ಕೊಂಡಿದ್ದಾರೆ, ಬಾಗಿಲು ಕಾಯ್ತಾ ಇದ್ದಾರೆ. ನಮಗೆ ಯಾರು ಸಹಾಯ ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ, ಯಾರು ನನಗೆ ಭಿಕ್ಷೆ ಕೊಡ್ತಾರೆ, ಯಾರು ನನಗೆ ಏನು ಕೊಡ್ತಾರೆ ಎಂಬುದಾಗಿ ಕಾಯ್ತಾ ಇರ್ತಾರೆ. ಅಂಥವರಿಗೆ ನಾವು ಹೇಳಬೇಕಾಗಿರುವಂಥದ್ದು ಒಂದೇ, ಯೇಸು ಕ್ರಿಸ್ತನ ಪರಿಚಯ ನಾವು ಮಾಡಿಕೊಡಬೇಕು. ಅದಕ್ಕಾಗಿ ನನ್ನ ನಿಮ್ಮನ್ನು ಕರೆದಿದ್ದಾನೆ. ಇಷ್ಟು ಹೇಳಿದ್ರೆ ಸಾಕು, ನಮ್ಮಲ್ಲಿ ಏನು ಇಲ್ಲ. ಏಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಯಾಕೆ ನಮಗೆ ಸಾಧ್ಯ ಇಲ್ಲವಾ? ನಮಗೆ ಸಾಧ್ಯ ಇಲ್ಲವಾ? ಇಂಥ ವಿಶ್ವಾಸ ನಮಗೆ ಯಾಕೆ ಇಲ್ಲ? ನನ್ನನ್ನು ನಾನು ಪರೀಕ್ಷೆ ಮಾಡ್ಕೊಳ್ತೇನೆ. ನಾವಿನ್ನೂ ಪವಿತ್ರರಾಗಿ ಜೀವಿಸ್ತಾ ಇಲ್ಲ. ಹಲ್ಲೆಲೂಯಾ. ಇಂಥ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೀಬೇಕು ಪ್ರಿಯರೇ. ಲೋಕದಲ್ಲಿ ಯೇಸು ಕ್ರಿಸ್ತನ ನಾಮ ಪ್ರಖ್ಯಾತಿ ಹೊಂದಬೇಕು. ಅದಕ್ಕಾಗಿ ಆತನು ನಮ್ಮನ್ನು ಕರೀತಾ ಇದ್ದಾನೆ. ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇರೋದು ಯಾವುದಕ್ಕಾಗಿ? ಪರಲೋಕ ರಾಜ್ಯಕ್ಕೆ ಆತ್ಮಗಳು ಸೇರುವುದಕ್ಕಾಗಿ. ಬರೀ ಸ್ವಸ್ಥತೆ ಹೊಂದುವುದಕ್ಕಾಗಿ ಮಾತ್ರ ಅಲ್ಲ, ಗುಣಮುಖರಾಗುವುದಕ್ಕೆ ಮಾತ್ರವಲ್ಲ, ಯೇಸುವಿನ ವಿಷಯವಾಗಿ ಅವರ ಕಿವಿಗಳಿಗೆ ಹೋಗಬೇಕು. ಅದಕ್ಕಾಗಿ ದೇವರು ನನ್ನನ್ನು ನಿಮ್ಮನ್ನು ಈ ಕೆಲಸವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 27 ಭಕ್ತನ ಆಶೆ. ಕೀರ್ತನೆ 27 ಅವನು ಹೇಳ್ತಾ ಇದ್ದಾನೆ ಏನಂದ್ರೆ, ಆತನ ಪ್ರಸನ್ನತೆ ನನಗೆ ಬೇಕು, ಆತನ ಮಂದಿರದಲ್ಲಿ ನಾನು ವಾಸ ಮಾಡಬೇಕು, ಆತನನ್ನೇ ಧ್ಯಾನ ಮಾಡಬೇಕೆಂಬ ಒಂದೇ ವರ ನಾನು ಬೇಡಿಕೊಳ್ತೇನೆ ಎಂಬುದಾಗಿ ಆತನು ಅಪೇಕ್ಷೆ ಪಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇನ್ಯಾವ ವರ ಬೇಡ, ಆತನನ್ನೇ ಧ್ಯಾನಿಸಬೇಕು, ಆತನ ಪ್ರಸನ್ನತೆಯನ್ನೇ ನೋಡಬೇಕು, ಆತನ ಮಂದಿರ ದ್ವಾರದಲ್ಲಿ ನಾನು ಜೀವಿಸಬೇಕು. ಅಂದರೆ ಪರಲೋಕದ ಆಶೀರ್ವಾದ ನನಗೆ ಬೇಕು, ಪರಲೋಕ ರಾಜ್ಯಕ್ಕೆ ನಾನು ಸೇರಬೇಕು ಎಂಬಂತ ವರ ಆತನ ಕೇಳ್ಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ, ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನೇ ಹೇಳ್ತಾ ಇದ್ದಾನೆ, ಬಾಗಿಲಾಗಿರುವ ನನ್ನ ಮೂಲಕವಲ್ಲದೆ
ಪರಲೋಕ ರಾಜ್ಯಕ್ಕೆ ಸೇರಲು ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ. ಓದಿ ಸಿಸ್ಟರ್. ನಿಮಗೆ ನಿಜವಾಗಿ ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂದ್ರೆ ಸತ್ಯವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಸತ್ಯದ ಮಾತು, ದೇವರಿಂದ ಕಳಿಸಲ್ಪಟ್ಟಂತ ಮಾತು. ನಾನು ನಿಜವಾಗಿ ನಾನು ಹೇಳ್ತಾ ಇದ್ದೇನೆ. ಕುರಿ ಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಲಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನು ಆಗಿದ್ದಾನೆ. ಬಾಗಿಲಿನಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಸಾಕು. ಇಲ್ಲಿ ಯೇಸು ಸ್ವಾಮಿ ತಾನೇ ನಾನಲ್ಲದೆ ಪರಲೋಕ ರಾಜ್ಯಕ್ಕೆ ಯಾವುದು ಬಾಗಿಲು ಇಲ್ಲ, ನಾನೇ ಆ ಬಾಗಿಲು. ಒಂದು ವೇಳೆ ನಾನೀಗ ತಾನೇ ಹೇಳಿದೆ ಹೆಣಗಾಡಬೇಕು, ಇನ್ನು ಕೆಲವರಿಗೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ತುಂಬಾ ಆಸೆ ಇದೆ, ನಾನಾ ವಿಧವಾದ ಮಾರ್ಗಗಳನ್ನು ಹುಡುಕೊಳ್ತಾರೆ. ದೇವರ ಆಜ್ಞೆಗಳನ್ನೆಲ್ಲ ಅದನ್ನು ಬದಿಗೊತ್ತಿ ಬಿಡ್ತಾರೆ, ದೇವರ ವಾಕ್ಯವನ್ನು ಮುಚ್ಚಿ ಹಾಕಿ ಬಿಡ್ತಾರೆ. ಸತ್ಯ ಸಂಗತಿಗಳನ್ನು ಹೊರಪಡಿಸದೆ ಎಷ್ಟೋ ಆತ್ಮಗಳನ್ನು ನರಕಕ್ಕೆ ನಡೆಸುವಂತ ಎಷ್ಟೋ ಬೋಧಕರುಗಳಿದ್ದಾರೆ. ಅವರದೇ ಡಾಕ್ಟ್ರಿನ್, ಅವರದೇ ರೂಲ್ಸ್ಗಳು ಅಲ್ಲ ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮೂಲಕವಲ್ಲದೆ ಪರಲೋಕ ರಾಜ್ಯಕ್ಕೆ ಸೇರಲು ಯಾರಿಗೂ ಸಾಧ್ಯವಿಲ್ಲ. ಮಾತ್ರವಲ್ಲ, ಕುರಿ ಹಟ್ಟಿ ಅಂದ್ರೆ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತ ದೇವ ಜನರ ದೇವಾಲಯಗಳು, ಕುರಿ ಹಟ್ಟಿಗಳು. ಕುರಿಗಳಂದ್ರೆ ನಾನು ಮತ್ತು ನೀವು ಕುರಿಗಳು. ಹಟ್ಟಿ ಅಂದ್ರೆ ದೇವಾಲಯ, ದೇವರನ್ನು ಆರಾಧಿಸುವಂತ ಸಭೆ. ಈ ಸಭೆಯೊಳಗೆ ಅಥವಾ ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ನನ್ನ ಮೂಲಕವಲ್ಲದೆ ಪರಲೋಕ ರಾಜ್ಯಕ್ಕೆ ಬೇರೆ ಮಾರ್ಗವಿಲ್ಲ, ಬೇರೆ ಬಾಗಿಲಿಲ್ಲ. ಯಾರಾದರೂ ಬೇರೆ ಬಾಗಿಲಿನಿಂದ ಬರುವುದಕ್ಕೆ ಅವರು ಮನಸ್ಸು ಮಾಡಿದರೆ ಅವನೇನಾಗಿದ್ದಾನೆ? ಕಳ್ಳನಾಗಿದ್ದಾನೆ. ಮಾತ್ರವಲ್ಲ, ಸುಲುಕೊಳ್ಳುವನಾಗಿದ್ದಾನೆ. ಅವನೇ ಸೈತಾನನು. ಸೈತಾನಿಗೆ ಪರಲೋಕಕ್ಕೆ ಪ್ರವೇಶವಿಲ್ಲ, ಸೈತಾನನ ಮಕ್ಕಳಿಗೆ ಪ್ರವೇಶವಿಲ್ಲ, ಸೈತಾನನ ಹಿಂಬಾಲಕರಿಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶವಿಲ್ಲ. ಅವನು ಯಾರಾಗಿದ್ದಾನೆ? ಕಳ್ಳನಾಗಿದ್ದಾನೆ. ಒಳಗಡೆ ಪ್ರವೇಶ ಒಂದು ವೇಳೆ ಎಲ್ಲಿಂದಲಾದರೂ ಬಂದರೂ ಕೂಡ ವಿಶ್ವಾಸಿಗಳಾದ ನಿಮ್ಮನ್ನು ಸುಲುಕೊಳ್ತಾನೆ. ಅವನು ಕಳ್ಳನಾಗಿದ್ದಾನೆ. ನಿಮ್ಮ ಆತ್ಮಗಳೊಟ್ಟಿಗೆ ಬೇಡವಾದ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಹಾಳು ಮಾಡುತ್ತಾನೆ, ನಿಮ್ಮನ್ನು ವಶ ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ಬರುವುದಾದರೆ ಬೇರೆ ಬಾಗಿಲಿಂದ ಬಂದರೆ ಅವನು ಕಳ್ಳನು, ಸುಲುಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವಕಾಶ ಕೊಡುವುದು ಬೇಡ. ದೇವರ ವಾಕ್ಯ ಏನು ಹೇಳುತ್ತದೆ ಅದರಂತೆ ನಾವು ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ನಮಗೆ ಜನಸಂಖ್ಯೆ ಎಲ್ಲ ಮುಖ್ಯ ಬೇಕಾಗಿರುವುದು, ನಮಗೆ ಸಭೆಗಳೆಲ್ಲ ಮುಖ್ಯ ಬೇಕಾಗಿರುವುದು, ನಮ್ಮ ಹಿನ್ನೆಲೆ ವಂಶ ಪಾರಂಪರ್ಯವಾದ ಆಲಯಗಳೆಲ್ಲ ಬೇಕಾಗಿರುವುದು. ದೇವರ ನಾಮಕ್ಕೆ ಸ್ತೋತ್ರ. ನಮಗೆ ಬೇಕಾಗಿರುವಂಥದ್ದು ಸತ್ಯ ಸುವಾರ್ತೆ, ಸತ್ಯ ವಾಕ್ಯದ ಬೋಧನೆ, ಕಳ್ಳ ಬೋಧನೆ ಅಲ್ಲ, ಸುಲುಕೊಳ್ಳುವಂಥ ಬೋಧನೆ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಕರೆ ಕೊಡ್ತಾ ಇದ್ದಾನೆ. ನಾಶವಾಗುತ್ತಿರುವಂಥ ಹೃದಯದ ಬಾಗಿಲ ಬಳಿಯಲ್ಲಿ ತಟ್ಟುವಂಥ ಯೇಸು ಆ ಹೃದಯದ ಬಾಗಿಲು ತೆರೆಯಲ್ಪಡಬೇಕಾದರೆ, ಕಠಿಣವಾದ ಜಂಗಿ ಹಿಡಿದ ತೊಕ್ಕಿಡಿದಂಥ ಬಾಗಿಲು ತೆರೆಯಲ್ಪಡಬೇಕಾದರೆ ಸತ್ಯ ಸುವಾರ್ತೆ ನನ್ನ ಮತ್ತು ನಿಮ್ಮ ಮೂಲಕವಾಗಿ ಜನಗಳಿಗೆ ಹೋಗಬೇಕಾಗಿದೆ. ಎಷ್ಟು ಜನರು ಇವತ್ತು ತೀರ್ಮಾನ ಮಾಡ್ಕೊಳ್ತೀರಾ, ನಾನು ದಿನಕ್ಕೆ ಅಥವಾ ವಾರಕ್ಕೆ ಒಬ್ಬರಿಗಾದರೂ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ಸುವಾರ್ತೆ ಸಾರ್ತೇನೆ, ರಕ್ಷಣೆ ಎಂಬ ವಾರ್ತೆ ನಾನು ಸಾರ್ತೇನೆ, ಪರಲೋಕ ರಾಜ್ಯಕ್ಕೆ ಯೇಸುವಲ್ಲದೆ ಬೇರೆ ದಾರಿ ಇಲ್ಲ ಎಂಬುದಾಗಿ ಸತ್ಯವಾಗಿ ನಾನು ಬೋಧಿಸ್ತೇನೆ ಎಂಬುದಾಗಿ ಎಷ್ಟು ಜನರು ಇವತ್ತು ಮನಸ್ಸು ಮಾಡ್ತೀರಾ? ದೇವರ ನಾಮಕ್ಕೆ ಸ್ತೋತ್ರ. ನಮಗೆ ಕೊಟ್ಟಿರುವಂಥ ಆಜ್ಞೆ ಆಗಿದೆ ಪ್ರಿಯರೇ. ಬಾಗಿಲುಗಳನ್ನು ತೆರೆಯೋಣ, ತೆರೆಯುವುದಕ್ಕಾಗಿ ಮನಸ್ಸು ಮಾಡೋಣ, ತೆರೆಸಲ್ಪಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗುತ್ತೇನೆ. ಮಾತ್ರವಲ್ಲ, ಕೆಲವು ಸಲ ಒಂದು 15 ನಿಮಿಷ ಜಾಸ್ತಿ ತಗೊಳ್ತಾನೆ, ಇಲ್ಲದ್ರೆ ಇದು ಮೆಸೇಜ್ ಮುಗಿಯೋದಿಲ್ಲ. ಕೆಲವು ಸಲ ಬಾಗಿಲು ಮುಚ್ಚಲ್ಪಟ್ಟಿದ್ದನ್ನು ನೋಡ್ತೇವೆ ಪ್ರಿಯರೇ. ಬಾಗಿಲು
ಮುಚ್ಚಲ್ಪಟ್ಟಿರುವಂತ ಬಾಗಿಲಿದೆ. ಎಲ್ಲಿ ಮುಚ್ಚಲ್ಪಟ್ಟಿತ್ತು ಗೊತ್ತಾ ನಿಮಗೆ? ಸುವಾರ್ತೆಗಳಲ್ಲಿ ಓದ್ತೇವೆ. 10 ಜನ ಬುದ್ಧಿವಂತರು, 5 ಜನ ಬುದ್ಧಿವಂತರು, 5 ಜನ ಬುದ್ಧಿಹೀನರು, ಕನ್ಯೆಯರ ಬಗ್ಗೆ ನೋಡ್ತೇವೆ. ಎಣ್ಣೆ ಇರುವಂತ ಕನ್ಯೆಯರು ಯೇಸುವಿನ ಬರುಣದಲ್ಲಿ ಅವ್ರು ಏನ್ ಮಾಡಿದ್ರು? ಯೇಸುವಿನೊಂದಿಗೆ ಹೋದ್ರು. ಬಾಗಿಲು ತೆರೆಯಲ್ಪಟ್ಟಿತ್ತು. ಸೀದಾ ಸ್ಟ್ರೈಟ್ ಆಗಿ ಯೇಸುವಿನೊಂದಿಗೆ ಹೋಗಿಬಿಟ್ರು. ಎಣ್ಣೆ ಅವರಲ್ಲಿತ್ತು, ದೀಪದಲ್ಲಿ ಪವಿತ್ರಾತ್ಮನ ಅಭಿಷೇಕ ಅವರಲ್ಲಿತ್ತು. ಕ್ರಿಸ್ತನಿಗಾಗಿ ಕಾಯುತ್ತಾ ಎಚ್ಚರವಾಗಿದ್ರು. ತಮ್ಮ ನಡೆ ನುಡಿ ಕ್ರಿಯೆಗಳ ಎಲ್ಲವುಗಳಲ್ಲಿಯೂ ಅವರು ಪರಿಶುದ್ಧರಾಗಿದ್ರು. ಎಣ್ಣೆ ಏನ್ ತೋರಿಸ್ತದೆ? ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಜ್ಞಾನ, ಪವಿತ್ರಾತ್ಮನ ನಡೆಸುವಿಕೆ ಅವರಲ್ಲಿತ್ತು. ಪವಿತ್ರಾತ್ಮನಿಗೆ ಅವರು ವಿಧೇಯರಾಗಿದ್ರು. ಅವರ ದೀಪಗಳಲ್ಲಿ ಎಣ್ಣೆ ಇತ್ತು. ಕ್ರಿಸ್ತನು ಬರುವಾಗ ಅವರು ಸ್ಟ್ರೇಟ್ ಆಗಿ ಯೇಸುವಿನೊಂದಿಗೆ ಹೋದರು. ಬುದ್ಧಿಹೀನರು ಹೋಗ್ಲಿಲ್ಲ. ಮದಲಿಂಗನು ಬಂದನು. ಇವರು ಎಣ್ಣೆ ತರಲಿಕ್ಕೆ ಹೋಗಿದ್ದಾರೆ, ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪವಿತ್ರಾತ್ಮನನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಜ್ಞಾನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನೊಬ್ಬರ ಹತ್ರನೂ, ಪಕ್ಕದಲ್ಲಿರೋರ ಹತ್ರನೂ ಕೇಳ್ತಾ ಇದ್ದಾರೆ, ಕೊಡಿ ನಮ್ಗೆ ಸ್ವಲ್ಪ. ನೀವು ಹೊಂದಿದ ಅಭಿಷೇಕ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇಕಾದ ಅಭಿಷೇಕ ಯೇಸು ಕ್ರಿಸ್ತನು ಮಾತ್ರವೇ ಕೊಡ್ಲಿಕ್ಕೆ ಸಾಧ್ಯ. ನೀವು ಹೊಂದಿದ ಅಭಿಷೇಕ ನಿಮ್ಮ ಮಗಳಿಗಾಗ್ಲಿ ಮಗನಿಗಾಗ್ಲಿ ಕೊಡ್ಲಿಕ್ಕೆ ಆಗಲ್ಲ. ಹೇಳ್ರಿ ಅಷ್ಟೇ, ಪವಿತ್ರಾತ್ಮನ ಅಭಿಷೇಕ ಹೊಂದಿರಿ. ನಾನು ಹೊಂದಿದ್ದೇನೆ, ಆತನು ಎಲ್ಲರಿಗೂ ಆತ್ಮನ ಅಭಿಷೇಕವನ್ನು ಕೊಡ್ತಾನೆ, ನೀನು ಪ್ರಾರ್ಥಿಸಿ ಹೊಂದಿಕೊ ಎಂಬುದಾಗಿ ಹೇಳ್ರಿ ಅಷ್ಟೇ. ನಿನಗಿರುವ ಅಭಿಷೇಕ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಇವರ ನಾಮಕ್ಕೆ ಸ್ತೋತ್ರ. ಇವರಲ್ಲಿ ಅಭಿಷೇಕ ಇಲ್ಲ, ಬುದ್ಧಿಹೀನರಲ್ಲಿ. ಮದಲಿಂಗನು ಬಂದನು. ನೀವ್ಯಾರು ನನಗೆ ಗೊತ್ತಿಲ್ಲ, ನೀವ್ಯಾರು ನನಗೆ ಗೊತ್ತಿಲ್ಲ. ಬಾಗಿಲು ಮುಚ್ಚಲ್ಪಟ್ಟಿತು. ಯಾವಾಗ ತೆರೆಯಲ್ಪಟ್ಟ ಆ ಪರಲೋಕದ ಬಾಗಿಲು ಮುಚ್ಚಲ್ಪಟ್ಟಿತ್ತು, ಯಾವಾಗ? ಎಚ್ಚರವಾಗಿರದೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳದೆ ಇರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಮಾನವನಿಗೆ, ಪ್ರತಿಯೊಬ್ಬ ವಿಶ್ವಾಸಿ ಎಂದು ಹೇಳಿಕೊಳ್ಳುವಂಥ ಪ್ರತಿಯೊಬ್ಬನಿಗೆ ಬಾಗಿಲು ಮುಚ್ಚಲ್ಪಡ್ತದೆ. ನೆನಪಿಟ್ಕೊಳ್ರಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿದೆವು, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತನೇ ಮುಚ್ಚಲಿಕ್ಕೆ ಸಾಧ್ಯ. ಯಾವಾಗ ಅಂದ್ರೆ ನಮ್ಮ ಜೀವಿತವನ್ನು ಪವಿತ್ರಾತ್ಮನಿಗೆ ಅಳವಡಿಸಿಕೊಂಡು ಜೀವಿಸದೆ ಹೋದ್ರೆ ಪರಲೋಕ ರಾಜ್ಯ ಅಂತವರಿಗೆ ಮುಚ್ಚಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನರಿಗೆ ಇವತ್ತು ದೇವರ ವಾಕ್ಯ ಅರ್ಥವಾಗಿದೆ ಅಂತ ನೆನೆಸ್ತೇನೆ. ಸಿದ್ಧರಾಗದೇ ಇರುವವರಿಗೆ, ಅನೀತಿವಂತರಿಗೆ ಆ ಬಾಗಿಲು ಮುಚ್ಚಲ್ಪಡ್ತದೆ. ಆದ್ದರಿಂದ ನೀತಿಯ ದ್ವಾರಗಳನ್ನು ನಾವು ತೆರೆಯಬೇಕು. ಅದರೊಳಗಡೆ ಪ್ರವೇಶಿಸುವರು ಯಾರು? ನೀತಿವಂತರು. ಆದ್ದರಿಂದ ಲೋಕದಲ್ಲಿ ನೀತಿವಂತಿಕೆ ಇಲ್ಲ. ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ಓದ್ತೇವೆ, ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿದವರೇ. ಹಾಗಿದ್ದ ಮೇಲೆ ನಿಮ್ಮ ಕೆಲಸ ಏನಂದ್ರೆ, ಅವರ ಹೃದಯದ ಬಾಗಿಲು ತೆರೆಯುವುದಕ್ಕಾಗಿ ತಟ್ಟುತ್ತಿರುವಂಥ ಯೇಸುವೆ ಆ ಬಾಗಿಲನ್ನು ತಟ್ಟುತ್ತಿರುವಾಗ ಅವರ ಹೃದಯ ತೆರೆಯಬೇಕಾದರೆ ವಾಕ್ಯವೆಂಬ ಆ ವಾಕ್ಯದ ಮನ್ನ ಅವರಿಗೆ ಬೇಕು. ಕಿವಿಯಲ್ಲಿ ಕೇಳಿದರೆ ಮಾತ್ರ ನಂಬಿಕೆ ಉಂಟಾಗ್ತದೆ. ಆ ನಂಬಿಕೆ ಮೂಲಕವೇ ಅವರು ಬಾಗಿಲು ತೆರೆಯಲಿಕ್ಕೆ ಸಾಧ್ಯ. ವಾಕ್ಯ ಹೇಳದೆ ಅವರು ಹೇಗೆ ಬಾಗಿಲು ತೆಗಿತಾರೆ? ಯೇಸು ಯಾರೆಂಬುದಾಗಿ ತಿಳಿಯದೆ ಹೇಗೆ ಬಾಗಿಲು ತೆಗಿತಾರೆ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇನ್ನೊಂದು ಬಾಗಿಲಿದೆ, ನಂಬಿಕೆಯ ಬಾಗಿಲು. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಾಕ್ಯ. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು ಆತನ ಅನ್ಯ ಜನರಿಗೆ ವಿವರವಾಗಿ ಹೇಳಿದರು. ಅವರು ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ಅವರು ಅಲ್ಲಿ ಶಿಷ್ಯರ ಸಂಗಡ ಬಹುಕಾಲ ಇದ್ದರು. ನಂಬಿಕೆ ಎಂಬ ಬಾಗಿಲನ್ನು ಇಲ್ಲಿ ಅಪೊಸ್ತಲನಾದ ಪೌಲನು ತೆರೆದಿದ್ದನ್ನು ನಾವು ಓದ್ತೇವೆ ಪ್ರಿಯರೇ. ಸಭೆಯನ್ನು ಕೂಡಿಸ್ತಾನೆ, ಜನರನ್ನು ಕೂಡಿಸ್ತಾನೆ, ನಂಬಿಕೆ ಎಂಬ ಬಾಗಿಲನ್ನು ತೆರೆಸ್ತಾನೆ, ಯೇಸು ಸ್ವಾಮಿ ಬಗ್ಗೆ ಇರುವಂತ ನಂಬಿಕೆಯನ್ನು ಹುಟ್ಟಿಸ್ತಾನೆ. ನಾವು ಕೂಡ ಇದೇ ಕೆಲಸ ಮಾಡಬೇಕಾಗಿದೆ. ನಂಬಿಕೆ ಎಂಬ ಬಾಗಿಲನ್ನು ನಾವು ತೆರೆಸಬೇಕು. ಅನ್ಯ ಜನಗಳು ಬೇಗ ರಕ್ಷಣೆ ಹೊಂದ್ತಾರೆ, ನಾವು ಅವರಿಗೆ ಹೇಳಬೇಕಷ್ಟೇ. ಎಷ್ಟೋ ಜನರು ಶಾಂತಿಗಾಗಿ, ಸಮಾಧಾನಕ್ಕಾಗಿ
ಕಷ್ಟ ನಿವಾರಣೆಗಾಗಿ ಅನೇಕ ಕಾರ್ಯಗಳನ್ನು ಅವರ ಜೀವಿತಗಳಲ್ಲಿ ಮಾಡ್ತಾ ಇದ್ದಾರೆ. ಚಪ್ಪಲ್ಲದೆ ಕಿಲೋಗಟ್ಟಲೆ ಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತಾರೆ, ಉಪವಾಸ ಮಾಡ್ತಾರೆ, ಬಟ್ಟೆ ಇಲ್ಲದೆ ಜೀವಿಸ್ತಾರೆ, ಎಲ್ಲವನ್ನು ತ್ಯಾಗ ಮಾಡ್ತಾರೆ. ಆದರೆ ಸತ್ಯವಾದ ಸಂಗತಿ ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿರುವಂತಹ ನಂಬಿಕೆ ಅವರಲ್ಲಿ ಇಲ್ಲ. ವಿಷಾದನೀಯವಾದಂಥ ಒಂದು ಸಂಗತಿ. ನಾವು ಹೇಳಬೇಕು, ಹೊಡೆದ್ರೂ ಹೊಡೆಸ್ಕೊಳ್ಬೇಕು. ಕ್ರಿಸ್ತನ ಆತನ ಹೇಳಿದ್ದಾನೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೆನ್ನೆ ತೋರಿಸು. ಯಾಕೆ? ಕ್ರಿಸ್ತನ ನಿಮಿತ್ತವಾಗಿ. ಇದು ಕ್ರೈಸ್ತ ಜೀವಿತಕ್ಕೆ ಕೊಟ್ಟಿರುವಂಥ ವಿಶೇಷವಾದ ಆಜ್ಞೆ ಆಗಿದೆ ಪ್ರಿಯರೇ. ಸುವಾರ್ತೆಯ ಬಾಗಿಲು, ನಂಬಿಕೆಯ ಬಾಗಿಲು, ಕ್ರಿಸ್ತನ ವಿಷಯವಾಗಿ ತಿಳಿಸುವಂಥ ಬಾಗಿಲು ತೆರೆಸಬೇಕಾದವರು ನಾವು. ಆತ್ಮಗಳ ಹೃದಯವೆಂಬ ಬಾಗಿಲು ತೆರೆಸಬೇಕಾದವರು ನಾವು. ನಾವು ಹೇಳ್ದಿದ್ರೆ ದೇವ್ರು ನಮ್ಮ ಹತ್ರ ಲೆಕ್ಕ ಕೇಳ್ತಾನೆ. ನಾವೀಗ ಕೆಲಸ ಮಾಡಿದ್ರೆ ದೇವ್ರು ನಮ್ಮ ಹತ್ರ ಲೆಕ್ಕ ಕೇಳ್ತಾನೆ. ನೀನು ಎಷ್ಟು ಜನರಿಗೆ ಸುವಾರ್ತೆ ಸಾರಿದೆ, ನಿನ್ನ ಕೈಲಿ ಏನುಂಟು ಪ್ರತಿಫಲ? ಸ್ವಾಮಿ, ನಾನು ಇಷ್ಟು ವಜ್ರ ತಂದಿದ್ದೇನೆ, ಇಷ್ಟು ಮುತ್ತುಗಳು ತಂದಿದ್ದೇನೆ. ಕೇಳ್ತಾನ? ತಗೊಳ್ತಾನ? ಇಲ್ಲ. ಆತನಿಗೇನು ಬೇಕು? ಆತ್ಮಗಳು ಬೇಕು. ಒಂದು ಆತ್ಮವು ಇಡೀ ಲೋಕವನ್ನು ಸಂಪಾದಿಸುವುದಷ್ಟು ಬೆಲೆ ಉಳ್ಳದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೆಲಸ ನನಗೆ ನಿನಗೆ ಕೊಟ್ಟಿದ್ದಾರೆ. ನಾವು ಹಿಂದೆ ಹಾಕುವುದು ಬೇಡ. ಯಾಕಂದರೆ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ. ನಾನಾ ವಿಧವಾದ ಸಂಘಟನೆ ನೋಡ್ತಾ ಇದ್ದೇವೆ. ಯುದ್ಧಗಳಾಗುತ್ತಾ ಇದೆ. ಯುದ್ಧಗಳಾಗುವ ಭೀತಿ ನಮ್ಮ ದೇಶಕ್ಕೂ ಉಂಟು. ಎಲ್ಲಿ ನೋಡಿದ್ರೆ ಜನರಲ್ಲಿ ಸಮಾಧಾನವಿಲ್ಲ. ಎಲ್ಲಿ ನೋಡಿದ್ರೆ ಗಲಿಬಿಲಿಗಳು, ಹೊಡೆದಾಟಗಳು, ಸಾವು, ಕೊಲೆ, ನೋವು, ದರೋಡೆ, ವ್ಯಭಿಚಾರ, ಅನೇಕ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ನಮಗೆ ಕೊಟ್ಟ ಕೆಲಸ ನಂಬಿಗಸ್ತರಾಗಿ ನಾವು ಮಾಡೋಣ. ಆತ್ಮಗಳ ಹೃದಯಗಳ ಬಾಗಿಲನ್ನು ತೆರೆಸೋಣ. ಸುವಾರ್ತೆಯನ್ನು ಸಾರೋಣ. ಕ್ರಿಸ್ತನು ಯಾರೆಂಬುದಾಗಿ ಪ್ರಚುರಪಡಿಸೋಣ. ನಮ್ಮ ಜೀವಿತಕ್ಕೆ ಕ್ರಿಸ್ತನ್ ಏನಾಗಿದೆ ಎಂಬುದಾಗಿ ಸಾಕ್ಷಿಯಾಗಿ ನಿಲ್ಲೋಣ. ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಬಾಗಿಲು ತೆರೆಸಬೇಕಾದವರು ನಾವು. ತೆರೆದಿಟ್ಟಿರೋ ಬಾಗಿಲು ಮುಚ್ಚಬಾರದು. ನನಗಾಗಿ ನಿನಗಾಗಿ ಓಪನ್ ಆಗಿರಬೇಕು. ನಮ್ಮ ಸಂಬಂಧಿಕರಿಗಾಗಿ ಓಪನ್ ಇರಬೇಕು. ಎಚ್ಚರವಾಗಿದ್ದು ಕಾಯೋಣ. ದೇವರು ಕೊಟ್ಟ ಕೆಲಸಗಳನ್ನು ಆತನಿಗಾಗಿ ಮಾಡೋಣ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಿ. Hallelujah. Hallelujah.